ಎಲ್ಲರಿಗೂ ಶರಣರು ಕಂಡ ಶಿವ 8ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಓಕೆ, ಸೊ ನಾವು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ಆಲಿ ನುಂಗಿದ ನೋಟದಂತೆ, ಬಯಲು ನುಂಗಿದ ಬ್ರಹ್ಮಾಂಡದಂತೆ, ಮುತ್ತು ನುಂಗಿದ ಉದಕದಂತೆ, ಪುಷ್ಪ ನುಂಗಿದ ಪರಿಮಳದಂತೆ, ಮಹಾನುಭಾವಿಗಳ ಸಂಘಕ್ಕೆನ್ನೊಡಲ ಗುರಿ ಮಾಡಿದೆನಾಗಿ, ಎನ್ನೊಡಲ ಪರ್ಯಾಯ ಕೆಟ್ಟಿತ್ತಯ್ಯ, ಕೂಡಲ ಸಂಗಮ ದೇವ ಪ್ರಭು ಮೊದಲಾದ ಶರಣರ ಸಂಭಾಷಣೆಯಿಂದ. ದಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಸ್ ಪರ್ ವಚನ ಸಂಪುಟ. Like the sight swallowed by the pupil, like the universe swallowed by the space, like the water swallowed by the pearl, like the fragrance swallowed by the flower, since I allowed my body to union with great mystics, Kudala Sangama Deva, owing to the dialogues of Sharanas of Prabhu and the rest of the nature, my body terminated. ಧನ್ಯವಾದಗಳು. ಈಗ ಪ್ರವೀಣ್ ಶಿವಶಂಕರ್ ಅವರು ಇವತ್ತಿನ ಈ ಸಂಚಿಕೆಯನ್ನು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಎಲ್ಲರಿಗೂ ಶರಣಾರ್ಥಿ. ನಮ್ಮ ಇಂದಿನ ಶರಣರು ಕಂಡ ಶಿವ ಸಂಚಿಕೆಗೆ ಎಲ್ಲರಿಗೂ ಆದರದ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಪೂಜೆಯನ್ನ ಕುರಿತಾಗಿಯೇ ಇನ್ನೊಂದಷ್ಟು ಹೆಚ್ಚಿನ ವಿವರಗಳನ್ನ, ಅದರಲ್ಲೂ ಅಷ್ಟಾವರಣ, ಅಷ್ಟವಿಧಾರ್ಚನೆ, ಷೋಡಶೋಪಚಾರ, ಈ ಎಲ್ಲಾ ಪೂಜೆಗಳ ವಿಧಾನಗಳ ಬಗ್ಗೆ ಇನ್ನೊಂದಷ್ಟು ಚಿಂತನೆಯನ್ನ ಮಾಡಿದ್ವಿ. ಅದರ ಜೊತೆಗೇನೆ ಈಗ ಇಂದಿನ ಸಂಚಿಕೆಯಲ್ಲಿ ಇಷ್ಟಲಿಂಗದ ಕುರಿತು ಒಂದಷ್ಟು ಚಿಂತನೆಯನ್ನ ಮಾಡುವುದು ಅಂತ ಅನ್ಕೊಂಡಿದ್ದೇನೆ. ಆ ನಂತರದಲ್ಲಿ ಇಷ್ಟಲಿಂಗ, ಅದ್ರ ಜೊತೆಗೇನೆ ಇಷ್ಟಲಿಂಗ ಪೂಜೆ, ಇಷ್ಟಲಿಂಗವನ್ನ ಕುರಿತು ಆಲೋಚನೆಯನ್ನ ಮಾಡುವಾಗಲೇ ಇಷ್ಟಲಿಂಗ ಪೂಜೆಯನ್ನ ಕುರಿತು ಕೂಡ ಆಲೋಚನೆಯನ್ನ ಮಾಡುವುದಾಗುತ್ತೆ. ಈ ಇಷ್ಟಲಿಂಗ ಪೂಜೆಯ ಬಗ್ಗೆ ಮಾತಾಡುವಾಗ ಹಲವಾರು ವಚನಗಳು, ಅದರಲ್ಲೂ ಹೆಚ್ಚಾಗಿ ನಮಗೆ ಚನ್ನಬಸವಣ್ಣನವರ ವಚನಗಳಲ್ಲಿ ಇದಕ್ಕೆ ಅವರು ತಕ್ಕನಾದಂತಹ ಒಂದು ರೂಪವನ್ನ, ಒಂದು ಪರಿಧಿಯನ್ನ ಹಾಕಿಕೊಟ್ಟಿರೋದನ್ನ ನಾವು ನೋಡ್ತೇವೆ. ಕ್ರಿಯಾಪಾರಮ್ಯತೆಯನ್ನ ಹೆಚ್ಚು ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಪೂಜೆಯನ್ನ ನೀವು ಹೇಗೆ ಮಾಡ್ಕೊಳ್ತೀರಾ, ನಾ ಯಾವಾಗ್ಲೂ ಹೇಳೋ ಹಾಗೆ ಅದು ದೇಶ ಕಾಲಕ್ಕೆ ಸಂಬಂಧಪಟ್ಟಿರುವಂಥದ್ದು. ಎಲ್ಲಿರ್ತೀರಾ, ಯಾವ ಸಮಯದಲ್ಲಿ. ಸೊ ಹಾಗಾಗಿ ಅವರು ಹೇಳಿರುವಂತಹ ಕೆಲವೊಂದು ರೀತಿ ನೀತಿಗಳನ್ನ ನಾನು ಸ್ಥೂಲವಾಗಿ ಪರಿಚಯಾತ್ಮಕವಾಗಿ ಅದರ ಬಗ್ಗೆ ಮಾತಾಡಿದ್ರು ಕೂಡ ಅದಕ್ಕೆಲ್ಲ ನಾನು ಹೆಚ್ಚಾಗಿ ಒಂದು ಪ್ರಾಧಾನ್ಯತೆಯನ್ನ ಹೆಚ್ಚು ಹೇರ್ಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ ನನಗೆ, ಬೇಸಿಕಲಿ. ಯಾಕಂತಂದ್ರೆ ಆಗಿನ ಪರಿಸ್ಥಿತಿ, ಆಗಿನ ಒಂದು ಕಾಲಮಾನಕ್ಕೆ ಅವ್ರು ಹೇಳಿರುವಂತಹ ಎಲ್ಲಾ ಆಚಾರಗಳು, ವಿಧಿಗಳು, ಆ ರೀತಿ ಪೂಜೆ ಮಾಡೋದು ಈಗಿನ ಮಟ್ಟಕ್ಕೆ ಅದು ಇಲ್ಲಿದ್ಕೊಂಡು ಕಷ್ಟ ಅಂತಾನೆ ಅನ್ಸೋಂಥದ್ದು. ಎಲ್ಲವೂ ಕೂಡ ಅಂತ್ಯತಃ ಎಲ್ಲಿಗೆ ಬರುತ್ತೆ? ಮನಸ್ಸಿಗೆ. ಯಾವ ನಿಷ್ಠೆ, ಯಾವ ಸತ್ಯವನ್ನ ಮೈಗೂಡಿಸಿಕೊಂಡು ಚಿತ್ತಶುದ್ಧಿಗಾಗಿ ನಾನು ಏನನ್ನ ಮಾಡ್ತೇನೆ ಅನ್ನೋದಕ್ಕೆ ಬರುವಂಥದ್ದು. ಸೊ ಹಾಗಾಗಿ ಹೆಚ್ಚಾಗಿ ಅದಕ್ಕೆಲ್ಲ ನಾನು ವಚನಗಳನ್ನ ಉದಾಹರಿಸಿದ್ರು ಕೂಡ, ಅಥವಾ ವಚನದ ತುಂಬಾ ದೊಡ್ಡ ವಚನಗಳು, ಚನ್ನಬಸವಣ್ಣನವರು ಈ ವಿಧಿಗಳೆಲ್ಲದರ ಬಗ್ಗೆ ಬರೆದಿರುವಂಥದ್ದು ಕೆಲವಾರು ಭಾಗಗಳನ್ನ ಮಾತ್ರ ತಗೊಂಡು ನೋಡುವುದಾಗತ್ತೆ ಅಂತ ಅನ್ಕೊಂಡಿದ್ದೇನೆ. ಆ ನಂತರದಲ್ಲಿ ಮುಖ್ಯವಾಗಿ ಎಲ್ಲರ ಮನಸ್ಸಿನಲ್ಲೂ ಬರುವಂತಹ ಪ್ರಶ್ನೆ, ತುಮುಲ, ದ್ವಂದ್ವ, ಉದ್ವಿಗ್ನತೆ, ಇದೆಲ್ಲಕ್ಕೂ ಒಂಥರ ರೂಟ್ ಕಾಸ್ಗೆ ಹೊರಟೋಗ್ಬಿಡೋ ಹಾಗೆ ಇಷ್ಟಲಿಂಗ, ಸ್ಥಾವರಲಿಂಗ ಅಂತ ಏನು ವಿವಿಧತೆಗಳನ್ನೆಲ್ಲ ತಗೊಂಡ್ಬರ್ತಾ ಇದ್ದಾರೆ. ಆ ರೂಪ ಭೇದ, ಸ್ವರೂಪ ಏಕತೆ,
ಇದನ್ನ ಕುರಿತು ಕೂಡ ನಾವು ಒಂದಷ್ಟು ವಿಶ್ಲೇಷಣೆಯನ್ನ ಮಾಡೋದು ಅಂತ ಅನ್ಕೊಂಡಿದ್ದೇನೆ. ಆ ನಂತರದಲ್ಲಿ ನಾವು ಆ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಳಗಳು ಇದೆಲ್ಲವನ್ನ ನೋಡಿ ಭಕ್ತಿಯ ಕಡೆಗೆ ನಾವು ತಿರುಗಬಹುದು. ಇದು ಇನ್ ದ ಫೋರ್ ಕಮಿಂಗ್ ಫ್ಯೂಚರ್ ಫಾರ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ದಿಸ್ ಇಸ್ ದ ಸ್ಟ್ರಕ್ಚರ್ ಅಂತ ಇಟ್ಕೊಂಡಿದ್ದೇನೆ. ಪೂಜೆಯನ್ನ ಮಾಡುವುದರ ಅರ್ಥ ಏನು, ಉಪಾಸನೆ, ಪೂಜೆ ಇದೆಲ್ಲದರ ಅವಶ್ಯಕತೆ ಯಾಕೆ ಇರುತ್ತೆ ಅನ್ನುವುದನ್ನ ನಾವು ಯೋಚನೆ ಮಾಡ್ತಾ ಇದ್ವಿ. ಪೂಜ್ ಧಾತು, ಪೂಜೆ, ಪೂಜಾ ಸಂಸ್ಕೃತದಿಂದ ಬಂದಂತಹ ಪದ. ಆ ಪೂಜ್ ಧಾತುವಿಗೆ ಆರಾಧನೆ ಅನ್ನುವ ಒಂದು ಮೂಲವಾದಂತಹ ಅರ್ಥ. ಇದಕ್ಕೆ ನಿಚ್ ಮತ್ತೆ ಐನ್ ಪ್ರತ್ಯಯ ಸೇರ್ಕೊಂಡು ಪೂಜಾ ಅಂತಂದ್ಬಿಟ್ಟು ಅದು ಪೂರ್ತಿ ಪದದ ನಿಷ್ಪತ್ತಿ. ಅಂದರೆ ನಾವು ಯಾವುದನ್ನ ಗೌರವಿಸುತ್ತೇವೆಯೋ, ಯಾವುದನ್ನ ನಾವು ಆರಾಧಿಸುತ್ತೇವೆಯೋ ಆ ಗೌರವ, ಪ್ರೀತಿ, ಆದರಗಳನ್ನ ತೋರಿಸುವ ಪ್ರಕ್ರಿಯೆ ಅದೇ ಉಪಾಸನೆ, ಅದೇ ಪೂಜೆ ಅನ್ನೋದನ್ನ ಹಿಂದಿನ ಸತಿ ಕೂಡ ನಾವು ನೋಡಿದ್ವಿ. ಈ ಎಲ್ಲಾ ಅರ್ಥಗಳು ಪೂಜೆಗೆ ಬರುತ್ತೆ. ಯಾತಕ್ಕೋಸ್ಕರವಾಗಿ? ಶಿವನನ್ನ ಕುರಿತು ಚಿಂತನೆಯನ್ನ ಮಾಡುವಾಗ ಆ ಪರಮಾತ್ಮ ತತ್ವದ ಜೊತೆಗೆ ನನ್ನ ಸಂಬಂಧ ಯಾವ ರೀತಿಯದ್ದು ಅನ್ನೋದನ್ನ ವ್ಯಕ್ತಪಡಿಸೋದಿಕ್ಕೆ, ಆ ಸಂಬಂಧವನ್ನ ನನ್ನೊಳಗಡೆ ಇನ್ನಷ್ಟು ಘನೀಕರಿಸಿತು, ಟು ಸಾಲಿಡಿಫೈ ಮೈ ಅಸೋಸಿಯೇಷನ್ ವಿತ್ ದ ಎಂಟಿಟಿ that I hold dear to me, to the entity that I have come to associate myself with. The path of worship is a medium of expressing all of that. ಹಾಗಾದಾಗ ಪೂಜೆಯ ವಿಧಾನ ಎಂಥದ್ದಾಗಿರಬೇಕು? ಪೂಜೆಯ ವಿಧಾನ ನನ್ನೊಳಗಿನ ಆ ಭಾವನೆಯನ್ನ ಅಭಿವ್ಯಕ್ತೀಕರಿಸಿ, it has to express the feelings that I have within me towards the object that I hold dear to me. ಈ ಅರ್ಥದಲ್ಲಿ ನೀವು ಯಾವ ಕೆಲಸವನ್ನೇ ಮಾಡಿ, ಅಡುಗೆ ಮಾಡ್ತಿದ್ದೀರೋ, ಆಫೀಸ್ ಕೆಲಸ ಮಾಡ್ತಿದ್ದೀರೋ, ಮನೆ ಕೆಲಸ ಮಾಡ್ತಿದ್ದೀರೋ, ಆ ಎಲ್ಲದರಲ್ಲೂ ಕೂಡ ಆ ಭಾವವನ್ನ ತುಂಬಿಕೊಂಡು, ನಾನು ಮನೆಯಲ್ಲಿ ಅಡುಗೆ ಮಾಡ್ತಿದ್ದೀನಿ ಅಂತಂದ್ರೆ ಯಾರಿಗೋಸ್ಕರ ಅಡುಗೆ ಮಾಡ್ತಾ ಇದ್ದೀನಿ? ನನ್ನ ಮನೆಯವರು, ನನ್ನ ಮಕ್ಕಳು, ನನ್ನ ಪಾರ್ಟ್ನರ್ ಯಾರಿದಾರೋ, ಗಂಡ ಅಡಿಗೆ ಮಾಡ್ತಿದ್ರೆ ಹೆಂಡತಿಗಾಗ್ಲಿ, ಹೆಂಡತಿ ಅಡಿಗೆ ಮಾಡ್ತಿದ್ರೆ ಗಂಡನಿಗಾಗ್ಲಿ, ಆ ಪ್ರೀತಿಯನ್ನ ಅಭಿವ್ಯಕ್ತಿ ಪಡಿಸಬೇಕು ಅನ್ನುವ ಉದ್ದೇಶದಿಂದ ಆ ಮನಸ್ಸನ್ನ ಅಲ್ಲಿ ಇಟ್ಟು ಅಷ್ಟು ಶ್ರದ್ಧೆಯಿಂದ, ಅಷ್ಟು ಪ್ರೀತಿಯಿಂದ, ಅಷ್ಟು ಆಸ್ಥೆಯಿಂದ ಅಡಿಗೆ ಮಾಡಿದರೂ ಕೂಡ ಅದು ಪೂಜೆಯೇ. ಯಾಕೆ? ಅದು ಒಬ್ಬರಿಗೆ ನಮ್ಮ ಆ ಪ್ರೀತ್ಯಾದರಗಳನ್ನ ಅಭಿವ್ಯಕ್ತಿ ಪಡಿಸುವ ರೀತಿಯಾಗುತ್ತೆ. ಆ ಸಂಬಂಧವನ್ನ ಎಷ್ಟೆಷ್ಟು ಗಟ್ಟಿ ಮಾಡಬಹುದೋ, ಆ ಸಂಬಂಧವನ್ನ ಎಷ್ಟೆಷ್ಟು ಗಟ್ಟಿ ಮಾಡಬೇಕಾಗುತ್ತದೆಯೋ ಅದಕ್ಕೆ ಹೊಂದಿಕೊಂಡಂತೆ ಆ ಎಲ್ಲಾ ಪೂಜಾ ವಿಧಾನಗಳು ಕೂಡ ಬರುವಂಥದ್ದು. ಹೀಗಿರುವಾಗ ಆ ಭಗವಂತನನ್ನ ಯಾವ ಯಾವ ರೀತಿ ನಾನು ನನ್ನ ಗೌರವಕ್ಕೆ ಪಾತ್ರನಾದಂತಹ ಭಗವಂತನಿಗೆ ನನ್ನ ಪ್ರೀತಿಯ ಆ ನಿವೇದನೆಯನ್ನ, ಆ ಅಭಿವ್ಯಕ್ತಿಯನ್ನ, ಆ ಭಕ್ತಿಯ ಅಭಿವ್ಯಕ್ತಿಯನ್ನ ಹೇಗೆ ಮಾಡಬಹುದು ಅಂತನ್ನುವಾಗ ಆ ಪರಮಾತ್ಮನ ಸ್ವರೂಪವನ್ನ ನನ್ನ ಕಣ್ಣ ಮುಂದೆ ತೆಗೆದುಕೊಂಡು ಬಂದು ಅದಕ್ಕೆ ನಾನು ಏನಾದರೂ ಮಾಡ್ತೇನೆ. ಯಾಕೆ? ನಿರಾಕಾರನಾಗಿರತಕ್ಕಂತಹ
ಎಲ್ಲ ನಾಮರೂಪಾತ್ಮಕವಾಗಿರತಕ್ಕಂತಹ ಎಲ್ಲ ಉಪಾಧಿಗಳಿಂದ ಅವೆಲ್ಲವುಗಳಿಂದಲೂ ಮೀರಿರ್ತಕ್ಕಂತಹ ಆ ಸಚ್ಚಿದಾನಂದ ಘನವನ್ನ, ಶುದ್ಧ ಚೈತನ್ಯವನ್ನ, ಪರಮಾತ್ಮನನ್ನ, ಪರಮೇಶ್ವರನನ್ನ ನಾನು ವ್ಯಕ್ತೀಕರಿಸಿ, ಆ ವ್ಯಕ್ತೀಕರಣದಿಂದಾಗಿ when I put in an anthropomorphic form to something that is beyond all aspects of name and form, beyond all aspects of space and time, it helps me establish a closeness. Whether you go with the anthropomorphic form or a non-anthropomorphic form, ultimately you need a representation, you need a symbol to which you can express those feelings. ಆ ರೀತಿಯಲ್ಲಿ ಪರಮಾತ್ಮನನ್ನ ಚಿಂತನೆಯನ್ನ ಮಾಡುವಾಗ ಕುರುಹಿನ ರೂಪದಲ್ಲಿ ದ್ಯೋತಕವಾಗಿ ಬಂದದ್ದು ಲಿಂಗದ ಪ್ರತೀಕ. ಈ ಲಿಂಗದ ಪದವನ್ನೇ ನಾವು ಸ್ವಲ್ಪ ಕುರಿತು ಯೋಚನೆ ಮಾಡೋ ಹಾಗಿತ್ತು ಅಂತಂದ್ರೆ, ಪದವ್ಯಾಕರಣದ ಮಟ್ಟದಲ್ಲಿ ನೀವೆಲ್ಲ ಅದನ್ನ ಯೋಚನೆ ಮಾಡೋ ಹಾಗಿತ್ತು ಅಂತಂದ್ರೆ, ಸಾಮಾನ್ಯವಾಗಿ ಲೀನಂ ಗಮಯತೀತಿ ಲಿಂಗಃ ಅಂತಂದ್ಬಿಟ್ಟು ಅದಕ್ಕೆ ನಿಷ್ಪತ್ತಿಯನ್ನ ವ್ಯಾಕರಣದಲ್ಲಿ ಹೇಳುವುದುಂಟು. ಇನ್ನೊಂದು ಇದಕ್ಕೆ ಎಷ್ಟೊಂದೆಲ್ಲ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ಉಂಟು ಅಂತಂದ್ರೆ, ವ್ಯಾಕರಣ ರೀತ್ಯ ಲೀನಮರ್ಥಂ ಗಮಯತೀತಿ ಲಿಂಗಂ ಅಂತಾಯ್ತು ಅಂತಂದ್ರೆ ಲೀಯತೇತಿ ಲಿಂಗಃ, ಲಯನಾತ್ ಲಿಂಗಃ. ಯಾವುದನ್ನ ಪ್ರತ್ಯಕ್ಷವಾಗಿ ತೋರಿಸ್ಲಿಕ್ಕೆ ಆಗುವುದಿಲ್ಲವೋ ಅದಕ್ಕೆ ಅಪರೋಕ್ಷವಾಗಿ ಕುರುಹಾಗಿ ಒಂದು ಸಂಕೇತವಾಗಿ ತೋರಲ್ಪಡುವಂತಹದ್ದು ಲಿಂಗ. ಯಾವುದು ಎಲ್ಲವನ್ನೂ ಕರಗಿಸಿಕೊಂಡು ಬಿಡುತ್ತದೆಯೋ, ಅವ್ಯಕ್ತವಾಗಿದೆಯೋ, ಯಾವುದನ್ನ ನೇರವಾಗಿ ಹೇಳಲಿಕ್ಕಾಗುವುದಿಲ್ಲವೋ, ಈ ಎಲ್ಲ ಅರ್ಥಗಳು ಕೂಡ ಆ ಲಿಂಗ ಅನ್ನುವ ಒಂದು ಪದಕ್ಕೆ ಉಂಟು. ಕುರುಹು ಅನ್ನೋದುಂಟು, ಕರಗುವುದು, ಕರಗಿಸೋದು ಅನ್ನುವುದುಂಟು, ಎಲ್ಲವನ್ನೂ ತನ್ನಲ್ಲಿ ಅಭಿವ್ಯಕ್ತೀಕರಿಸಿಕೊಂಡಿರುವುದು ಅನ್ನುವುದುಂಟು, ಸಂಕೇತ ಮಾತ್ರ ಅನ್ನುವುದುಂಟು, ನೇರವಾಗಿ ಹೇಳಲಿಕ್ಕೆ ಆಗದೆ ಇರುವಂಥದ್ದು, ನೇರವಾಗಿ ತೋರಿಸ್ಲಿಕ್ಕಾಗದೆ ಇರುವಂತಹದ್ದು ಅನ್ನುವುದುಂಟು. ಈ ಒಟ್ಟಂದದಲ್ಲಿ ನಮಗೆ ಲಿಂಗ ಅನ್ನುವ ಪದದ ಅರ್ಥ ಏನು, ಸ್ವರೂಪ ಏನು ಅಂತಂದರೆ, that which cannot be directly explained with all of those aspects of time, space, form, matter, however you want to do it, you cannot express it like that. That which is inexpressible is what is ಲಿಂಗ. ಯಾಕೆ? ಸ್ವರೂಪತಃ ಭಗವಂತ ನಾಮರೂಪಾತೀತನಾಗಿರತಕ್ಕಂಥವನು. ಆ ನಾಮರೂಪಾತೀತನಾಗಿರತಕ್ಕಂತಹ ಪರಮಾತ್ಮನನ್ನ ನಾನು ನನ್ನ ಅಭಿವ್ಯಕ್ತಿಗೋಸ್ಕರವಾಗಿ, in order to express my feelings, I am going to have a representation to that which is beyond all forms, because it makes it easy. It is all about making it more approachable, more accessible, so that you can work with it. ಹೀಗೆ ಬಂದಂತಹ ಲಿಂಗದ ಆ ಪ್ರತೀಕದ ಬೆಳವಣಿಗೆ, ಯಾವುದನ್ನ ನಾವು ದೇವಸ್ಥಾನದಲ್ಲಿ ಕಾಣ್ತೇವೆ ಅದಕ್ಕೂ ಸ್ವರೂಪತಃ ಅದೇ ಅರ್ಥ ಇರುವಂಥದ್ದು. ಅದನ್ನೇ ಇಷ್ಟಲಿಂಗದಲ್ಲಿಯೂ ಕೂಡ ಕುರುಹಾಗಿ ಪ್ರತೀಕವಾಗಿ ಅದನ್ನೇ ಕರೆದಿರುವಂಥದ್ದು. ಹಾಗಿದ್ದರೆ ಯಾಕೆ ಇಷ್ಟಲಿಂಗ ಅನ್ನುವುದು ಯಾತಕ್ಕಾಯ್ತು? ಶಿವಾದ್ವೈತ ದರ್ಶನದಲ್ಲಿ
ಪ್ರತ್ಯಭಿಜ್ಞಾ ಶೈವ ದರ್ಶನ, ಶಿವಾದ್ವೈತ ಅಥವಾ ಇದೆಲ್ಲವನ್ನ ಶಕ್ತಿ ವಿಶಿಷ್ಟಾದ್ವೈತ ಯಾವುದನ್ನೇ ನೋಡಿದ್ರು ಮುಖ್ಯವಾಗಿ ಅದರಲ್ಲಿ ಕಂಡುಬರುವಂತಹದ್ದು ಜೀವ ಶಿವೈಕ್ಯವನ್ನ. ಜೀವನ ಒಳಗಿರತಕ್ಕಂತಹ ಆ ಚೈತನ್ಯವೇ ಜೀವನ ನಿಜವಾದ ಸ್ವರೂಪ. ಆ ಶುದ್ಧ ಚೈತನ್ಯವೇ ಪರಮೇಶ್ವರನ ನಿಜವಾದ ಸ್ವರೂಪ. ಅದೇ ಪರಮೇಶ್ವರ, ಅವನೇ ಶಿವ. ಹಾಗಾಗಿ ಜೀವ ಶಿವ ಇವರಿಬ್ಬರೂ ಒಂದೇ. ಆ ಅಭೇದದ ಸಾಧನೆಯನ್ನ ನಾನು ಯಾವ ಆ ನಂಬಿಕೆ, ಯಾವ ಒಂದು ತತ್ವವನ್ನ ನಾನು ನಂಬಿದ್ದೇನೆ ಅಂದರೆ ನನ್ನ ನಿಜವಾದ ಸ್ವರೂಪವೇ ಶಿವವಾದಂತಹದ್ದು. ನಾನು ಶುದ್ಧ ಚೈತನ್ಯ ಸ್ವರೂಪಿ, ಅದೇ ಶಿವ. ಆ ನಂಬಿಕೆಯನ್ನ ನಾನು ಅಭಿವ್ಯಕ್ತಿ ಪಡಿಸಬೇಕು ಅಂತಂದರೆ, ಆ ಅಭೇದ, ಆ ಅದ್ವೈತಾನುಭೂತಿಯನ್ನ ನಾನು ಅಭಿವ್ಯಕ್ತಿ ಪಡಿಸಬೇಕು ಅಂತಂದರೆ ಅದಕ್ಕೆ ಸಾಧನ ರೂಪವಾಗಿ ಆಸ್ ಅ ವೇ ದಟ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಮೈ ಇಂಟಿಮೇಟ್ ಒನ್ನೆಸ್ with the spirit that exists within me, the supreme consciousness that exists within me, which we call in Anglican terms in a very, very simplified form what is referred to as soul. That is my true identity, that I am truly divine, my true nature is divine, and I want to express that. Whenever I worship, I am constantly reminded of my oneness with Shiva. ಅದಕ್ಕೋಸ್ಕರವಾಗಿ ಇಷ್ಟಲಿಂಗವನ್ನ ಸದಾ ಕಾಲ ದೇಹದ ಮೇಲೆ ಧಾರಣೆಯನ್ನ ಮಾಡಿಕೊಳ್ಳುವಂಥದ್ದು. ಇಷ್ಟಲಿಂಗ ಪೂಜಾ ಕ್ರಮದಲ್ಲಿಯೂ ಕೂಡ ನಾವು ಮುಂದೆ ಅದನ್ನ ಪೂಜಾ ಕ್ರಮಕ್ಕೆ ಬರುವಾಗ ಅದನ್ನ ಯಾವ ರೀತಿಯಲ್ಲಿ ಮತ್ತೆ ಮತ್ತೆ ಅದನ್ನೇ ಕುರಿತು ಚಿಂತನೆಯನ್ನ ಮಾಡುವುದಾಗುತ್ತೆ ಅನ್ನೋದನ್ನೆಲ್ಲ ನಾವು ನೋಡೋದಾಗುತ್ತೆ. ಈ ಎಲ್ಲ ಉದ್ದೇಶದಿಂದ ಇಷ್ಟಲಿಂಗವನ್ನ ಪೂಜೆ ಮಾಡುವುದಾಗಲಿ, ಇಷ್ಟಲಿಂಗವನ್ನ ಆಯತವಾಗಿ ಮಾಡಿಕೊಂಡು ಸ್ಥೂಲ ಶರೀರದ ಮೇಲೆ ಆಯತವಾಗಿ ಅದನ್ನ ಹಾಕಿಕೊಂಡು ಪ್ರತಿ ಗಳಿಗೆಯೂ ಪ್ರತಿ ಬಾರಿಯೂ ಅದರ ನೆನಪು, ಅದರ ಅನುಸಂಧಾನ ಮನಸ್ಸಿನಲ್ಲಿ ಆಗತಾ ಇರಲಿ ಅನ್ನುವುದನ್ನ, ಈ ಎಲ್ಲವನ್ನೂ ಕೂಡ ಸಾಧಿಸುವುದಕ್ಕೋಸ್ಕರವಾಗಿ ಇಷ್ಟಲಿಂಗವನ್ನ ತಗೊಂಡು ಬರುವುದಾಗುತ್ತೆ. ಈ ಇಷ್ಟಲಿಂಗವನ್ನ ದೃಷ್ಟಲಿಂಗ ಅಂತ ಕರೀತಾರೆ, ಕ್ರಿಯಾಲಿಂಗ ಅಂತ ಕರೀತಾರೆ. ಇದೆಲ್ಲದರಲ್ಲೂ ಬಹುಶಃ ನಿಮಗೆಲ್ಲ ಬಹಳಷ್ಟು ಜನಕ್ಕೆ ಆಗ್ಲೇ ಪರಿಚಯವಾಗಿರಬಹುದು ಅಂತ ಅನ್ಕೊಂಡಿದ್ದೇನೆ. ಇಷ್ಟಲಿಂಗವನ್ನ ಸ್ವಲ್ಪ before we get into all the spiritual aspects, to kind of talk a little bit more. ಹೇಗೆ ಎಷ್ಟು ಜನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಯೂಶಲಿ ಈ ಜಾತ್ರೆಗಳು, ಎಸ್ಪೆಷಲಿ ಮೈಸೂರ್ ಕಡೆ, ನಿಮ್ಗೆ ಚನ್ನಪಟ್ಟಣ ಈ ಕಡೆಗೆಲ್ಲ ಜಾತ್ರೆಗಳು ನಡೆಯೋ ಸಂದರ್ಭದಲ್ಲಿ ಇಷ್ಟಲಿಂಗವನ್ನ ಅಲ್ಲಿ ಇಟ್ಕೊಂಡು ಮಾಡ್ಲಿಕ್ಕೆಲ್ಲ ಸುಮಾರು ಜನ, ಅಂದ್ರೆ ವೆರಿ ವೆರಿ ನೋಟೆಡ್ ಒನ್ಸ್, ಯೂಶಲಿ ದೇ ಸೆಟ್ ಅಪ್ ಟೆಂಟ್ಸ್ ಓವರ್ ದೇರ್. ಇಲ್ಲ ನಿಮ್ಗೆ ಬೆಂಗಳೂರು ಕಡೆಗೇನೆ ನಿಮ್ಗೆ ಜಾಸ್ತಿ ಪರಿಚಯ ಉಂಟು ಅಂತಂದ್ರೆ ಐ ಥಿಂಕ್ ಮಲ್ಲಿಗೆ ಮಠ ಅಂತ ಅಂದ್ಬಿಟ್ಟು ಒಂದು ಇದೆ, ಅಲ್ಲೂ ಕೂಡ ಇಷ್ಟಲಿಂಗವನ್ನೆಲ್ಲ ತಯಾರಿಸ್ತಾರೆ ಅಂತ ಮನೆಯಲ್ಲಿ ಕೇಳ್ಪಟ್ಟಿದ್ದೇನೆ. ಆ ಇಷ್ಟಲಿಂಗದ ಒಳಗಡೆ ನಿಮಗೆ ಇಟ್ಸ್ ಲಿಟ್ರಲಿ ಆ 1 mm ಗಾತ್ರದ್ದು ಲಿಂಗ. ಯಾವುದರ ಸಂಕೇತ? ದೇಹದ ಒಳಗಿನ ಚೈತನ್ಯಾತ್ಮಕವಾಗಿರತಕ್ಕಂತಹ ಪರಮೇಶ್ವರನ ಸಂಕೇತ. ಆ ಅಷ್ಟು ಚಿಕ್ಕದಾದಂತಹ 1 mm ಅಷ್ಟು ಗಾತ್ರದ ಲಿಂಗ ಏನಿರುತ್ತೆ ಅದಕ್ಕೆ ಕಂಥೆ ಕಟ್ಟೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಕಂಥೆ ಕಟ್ಟೋದಕ್ಕೆ ಬಳಕೆಯಾಗುವಂತಹ ಪದಾರ್ಥಗಳು ಯಾವ್ಯಾವುದು ಅಂತಂದ್ರೆ ಗೇರಿನ ಬೀಜ, ಗೇರಿನ ಮರದ ಬೀಜ, ಕರ್ಪೂರ, ತುಪ್ಪದ ಕಾಡಿಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸಾಲ್ ಮರ ಗೊತ್ತೋ ಇಲ್ವಾ ನಿಮ್ಗೆ? ಸಾಲ್ ಮರ ನೀವು ನೋಡಿರ್ಬೋದು. ಈ ನಾಗಲಿಂಗ ಅಂತ ಅಂದ್ಬಿಟ್ಟು
ಒಂಥರ ಹಾವಿನ ಹೆಡೆ ತರ ಒಂದು ಹೂವು ತುಂಬಾ ಚೆನ್ನಾಗಿರುತ್ತೆ. ಆ ಹೂವು ನೋಡ್ಲಿಕ್ಕೇನೆ ಅಷ್ಟು ಸುಂದರವಾಗಿರುತ್ತೆ. ಹಾವಿನ ಹಾಗೆ ಹೆಡೆ ಬಿಚ್ಕೊಂಡಿರತ್ತೆ. ಅದ್ರ ಮಧ್ಯದಲ್ಲಿ ಆ ಒಳ್ಳೆ ಲಿಂಗದ ಹಾಗೆ ನಾಗಲಿಂಗ ಹೂವು ಅಂತಾನೆ, ಅದಕ್ಕೆ ಸ್ಯಾಲ್ ಟ್ರೀ ಇಸ್ ವಾಟ್ ಇಟ್ ಇಸ್ ಕಾಲ್ಡ್ ಯೂಶಲಿ, ದ ಸ್ಯಾಲ್ ಟ್ರೀ. ಸೊ ಆ ರಾಳ ಅಂತ ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ಹೆಸರು. ರಾಳ ಅಂತಂದ್ರೆ ನಿಮ್ಗೆ ಬೇಸಿಕಲಿ ಆ ಸ್ಯಾಲ್ ಟ್ರೀದು ಶಿಲಾರಸ, ವಿಚ್ ಇಸ್ ಕಾಂಪೌಂಡ್, ಇಟ್ಸ್ ಅ ಬೆನ್ಸೈನ್ ಕಾಂಪೌಂಡ್ ಬೇಸಿಕಲಿ. ಪಾದರಸ ಮೆರ್ಕ್ಯುರಿ, ಶಾಂತರಸ ಅರಗು, ಇಂಗುಳೀಕ, ಇಂಗುಳೀಕ, ಇಂಗ್ಲಿ ಅಂತೆಲ್ಲ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ, ವಿಚ್ ಇಸ್ ಬೇಸಿಕಲಿ ಅ ಫಾರ್ಮ್ ಆಫ್ ಡೆಸರ್ಟ್ ಡೇಟ್ ಟ್ರೀ. ಇಂಗ್ಲೀಕ ಅಂಜನ, ಕಣ್ಣಿಗೆ ಹಚ್ಕೊಳ್ಳುವಂತಹ ಅಂಜನ ಇರುತ್ತಲ್ಲ, ಇದಿಷ್ಟನ್ನು ಎಲ್ಲವನ್ನು ಮಾಡಿ ಅದನ್ನ ಕಂತೆ ಅಂತ ಯು ಮೇಕ್ ಇಷ್ಟು ದಪ್ಪ ಗಾತ್ರದ್ದು ಒಂದಷ್ಟು ಟ್ಯೂಬ್ಸ್ ತರ ವಿಭೂತಿ ಗಟ್ಟಿ ಇದ್ದ ಹಾಗೆ ಇರುತ್ತೆ. ಅದನ್ನ ಕರಗಿಸಿ ಅದ್ರ ಒಳಗಡೆ ಆ ಲಿಂಗವನ್ನ ಇಟ್ಟು ಕರಗಿಸಿ ಚೆನ್ನಾಗಿ ಅದಕ್ಕೆ ಒಳ್ಳೆ ಶೈನ್ ಬರೋ ಹಾಗೆ ಅದನ್ನ ಮಾಡಿ. ಇಟ್ಸ್ ಅ ವೆರಿ ಟೀಡಿಯಸ್ ಪ್ರಾಸೆಸ್ ಅಂತ ಕೇಳಿದ್ದೀನಿ. ಐ ಹ್ಯಾವೆಂಟ್ ಹ್ಯಾಡ್ ಅ ಚಾನ್ಸ್ ಟು ಪರ್ಸನಲಿ see the whole process of it being made. No. ಬಟ್ ಅದರಲ್ಲಿ ಬೇರೆ ಬೇರೆ ರೀತಿಯದ್ದು ಕೂಡ ಬರುತ್ತೆ. ನಿಮ್ಗೆ ಬೇರೆ ಬೇರೆ ಸೈಜ್ದು ಬರುತ್ತೆ. ನಿಮ್ಗೆ ಎಷ್ಟದ್ದು ಬೇಕು, ನಿಮ್ ಕರಡಿಗೆ ಎಷ್ಟು ದೊಡ್ಡದು, ನಿಮ್ಗೆ ಎಷ್ಟದ್ದು ಇಷ್ಟ ಆಗತ್ತೆ, ಎಷ್ಟು ದೊಡ್ಡದಾಗಿ ಇಟ್ಕೋಬೇಕು, ಎಷ್ಟೆಲ್ಲ ಚೆನ್ನಾಗಿ ಕಾಣಿಸ್ಬೇಕು, ನಿಮ್ಮನ್ನ ಆ ಅನುಸಂಧಾನ ಪೂಜೆಯನ್ನ ಮಾಡಿಕೊಳ್ಳುವ ಕ್ರಮದಲ್ಲಿ ನಿಮ್ಮನ್ನ ಅದರಲ್ಲಿ ನೋಡಿ ಗುರುತಿಸ್ಕೊಳ್ಬೇಕು ಅನ್ನೋದಿರುತ್ತಲ್ಲ, ಅದಕ್ಕೋಸ್ಕರವಾಗಿ ಎಷ್ಟು ದಪ್ಪದು ಎಷ್ಟು ದೊಡ್ಡದು ಅದೆಲ್ಲದರದ್ದು ಲೆಕ್ಕಾಚಾರದ ಪ್ರಕಾರ ಕೆಲವೊಂದು ಆ ಲಿಂಗದ ಮುಖಭಾಗದಲ್ಲಿ ಮುಂದ್ಗಡೆ ನೋಡುವ ಕಡೆ ಕೆಲವರು ಪ್ರಣವವನ್ನ ಬರೀತಾರೆ, ಸೊ ದಟ್ ಯು ಆರ್ ಏಬಲ್ ಟು ಬೆಟರ್ ಕಾನ್ಸಂಟ್ರೇಟ್ ಆನ್ ದಟ್ ಒನ್ ಪಾಯಿಂಟ್ ಅನ್ನೋದು ಉದ್ದೇಶಕ್ಕೋಸ್ಕರವಾಗಿ ಒಮ್ಮೊಮ್ಮೆ ಅಲ್ಲಿ ಪ್ರಣವವನ್ನ ಬರೆಯೋದಿರುತ್ತೆ. ಇಲ್ಲ ಮೇಲೆ ಇಲ್ಲಿ ಸುರುಳಿ ಸುತ್ತಿರೋ ಹಾಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿ ಎಲ್ಲ ಬೇರೆ ಬೇರೆ ರೀತಿಗಳಲ್ಲಿ ಒಟ್ಟಿನಲ್ಲಿ ಈ ರೀತಿ ಇಷ್ಟಲಿಂಗವನ್ನ ಮಾಡುವುದಾಗುತ್ತೆ. ಅದಕ್ಕೆ ಕಂತೆ ಕಟ್ಟಿ ಆ ನಂತರ ಅದನ್ನ ಗುರುಮುಖೇನ ಪಡೆಯಬೇಕು. ಯಾಕೆ? ಗುರುವಾದವನು ಇಷ್ಟಲಿಂಗ ಧಾರಣೆ, ಇಷ್ಟಲಿಂಗ ದೀಕ್ಷೆಯನ್ನ ಕೊಡುವ ಸಂದರ್ಭದಲ್ಲಿ ತನ್ನ ಶಿಷ್ಯನಾದಂಥವನಿಗೆ ದೇಹಿ ಅಂತ ದೇಹಿ ಅಂತಂದ್ರೆ ಈ ದೇಹದ ಒಳಗಿನ ಸಂಬಂಧವನ್ನ, ಈ ದೇಹ ನಾನು ಅಂತ ನಂಬಿರುವಂಥವನನ್ನ, ಈ ದೇಹ ನೀನಲ್ಲ, ನಿನ್ನ ನಿಜವಾದ ಸ್ವರೂಪ ಈ ದೇಹವಲ್ಲ, ಈ ದೇಹಾತೀತವಾಗಿ ನಿನ್ನ ಒಳಗಡೆಯೇ ಇರತಕ್ಕಂತಹ ಚೈತನ್ಯವೇ ನಿನ್ನ ನಿಜವಾದ ಸ್ವರೂಪ. ಆ ನಿನ್ನ ಚೈತನ್ಯವನ್ನ ನಾನು ನಿನಗೆ ಇದರಲ್ಲಿ ಅಡಕ ಮಾಡಿ ಕೊಡ್ತಾ ಇದ್ದೇನೆ ಅನ್ನುವುದರ ಸಂಕೇತವಾಗಿ ಆ ಹಸ್ತಮಸ್ತಕ ಸಂಯೋಗ, ಈ ಹಸ್ತಮಸ್ತಕ ಸಂಯೋಗದ ರೀತಿ ಶಕ್ತಿಪಾತ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಮಗೆ ಪ್ರತ್ಯಭಿಜ್ಞಾ ಶೈವ ದರ್ಶನ, ಅದರಲ್ಲೂ ಮಹಾಮಹೇಶ್ವರ ಅಭಿನವಗುಪ್ತರ ಮತ್ತೆ ಅವರಿಗೆ ಹಿಂದಿನದಲ್ಲಿ ಬಂದಂತಹ ವಸುಗುಪ್ತರ ಶಿವಸೂತ್ರಗಳಲ್ಲಿ ಈ ಶಕ್ತಿಪಾತ, ಹಸ್ತಮಸ್ತಕ ಸಂಯೋಗ ರೀತ್ಯ ಕೊಡತಕ್ಕಂತಹ ದೀಕ್ಷಾ ವಿವರಗಳೆಲ್ಲ ಯಥೇಚ್ಛವಾಗಿ ಕಾಣಿಸುತ್ತೆ. ಏನು ಅಂತಂದ್ರೆ, ಗುರುವಾದಂಥವನು ಮೊದಲು ಅವನು ಸಾಧನೆಯನ್ನ ಮಾಡಿರಬೇಕು. ಆ ನಂತರ ತನ್ನ ಸಾಧನೆಯ ಮುಖಾಂತರ, ತಾನು ಪಡೆದಿರುವಂತಹ ಆ ಶಕ್ತಿಯ ಮುಖಾಂತರ ಶಿಷ್ಯನಲ್ಲಿ ಒಂದು ನಾನು ದೇಹಿ ಅಲ್ಲ, ನಾನು ಈ ದೇಹಕ್ಕೆ ಸಂಬಂಧಪಟ್ಟವನಲ್ಲ ಎಂಬ ಭಾವದ ಸ್ಫುರಣೆಯನ್ನ ಮಾಡಿಸ್ತಾನೆ. ಆ ನಂತರ ಆ ಶಿಷ್ಯನಾದಂಥವನ ದೇಹದಲ್ಲಿರ್ತಕ್ಕಂತಹ ಚೈತನ್ಯವನ್ನ, ಆ ಶಕ್ತಿಯನ್ನ ಈ ಇಷ್ಟಲಿಂಗಕ್ಕೆ ಅವನು ಅದನ್ನ ತಂದು ಅದರಲ್ಲಿ ಸೇರಿಸಿ, ಇದನ್ನ ನೀನು ಸದಾಕಾಲ ಮನನ ಮಾಡು, ಇದನ್ನ ಕುರಿತು ನೀನು ಸದಾಕಾಲ ಚಿಂತನೆಯನ್ನ ನಡೆಸು, ಸದಾಕಾಲ ನೀನು ಇದರೊಂದಿಗೆ ಅನುಸಂಧಾನವನ್ನ ಮಾಡು.
ಅದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ಯಾವ ಯಾವ ಪೂಜಾ ಕ್ರಮಗಳನ್ನ ಹೇಳ್ತಾರೆ. ಕೈಯಲ್ಲಿ ಹೇಗಿಟ್ಕೋಬೇಕು, ಎಷ್ಟು ಎತ್ತರಕ್ಕೆ ಇಟ್ಕೋಬೇಕು, ಯಾವ ರೀತಿ ನೋಡಬೇಕು, ಅರ್ಧ ನಿಮೀಲಿತ ನೇತ್ರ ಅಂತಂದ್ಬಿಟ್ಟು ಹೇಳ್ತಾರಲ್ಲ, ಅರ್ಧ ಮುಚ್ಚಿರುವ ಕಣ್ಣು. ನಾಸಿಕಾಗ್ರದಲ್ಲಿ ಯೂಶಲಿ ಯಾವುದೇ ಒಂದು ಧ್ಯಾನವನ್ನ ಮಾಡುವಾಗ ಕಣ್ಣನ್ನ ಅರ್ಧ ಮುಚ್ಚಿಕೊಂಡು, ಅಥವಾ ಮುಚ್ಕೊಳ್ಳೋ ಹಾಗಿದ್ರು ಮುಚ್ಕೋಬಹುದು, ಅರ್ಧ ಮುಚ್ಚಿಕೊಂಡು ಎಷ್ಟು ಹೆಚ್ಚಾಗಿ ಕಂಡು ಬರುವಂತದ್ದು. ಅರ್ಧ ಮುಚ್ಚಿಕೊಂಡು ನಾಸಿಕಾಗ್ರದಲ್ಲಿ ನಿಮ್ಮ ದೃಷ್ಟಿಯನ್ನ ಕೇಂದ್ರೀಕರಿಸಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಬದಲಾಗಿ ನಿನ್ನ ಎದುರಿಗೆ ಇರತಕ್ಕಂತಹ ಆ ಚೈತನ್ಯದ ಪ್ರತೀಕವಾಗಿ ಇರತಕ್ಕಂತಹ ಇಷ್ಟಲಿಂಗದಲ್ಲಿ ಸದಾ ಕಾಲ ಶಿವನ ನನ್ನ ಅಭೇದವನ್ನ ಕುರಿತು ನೀನು ಚಿಂತನೆಯನ್ನ ನಡೆಸು. ಆ ಧ್ಯಾನಾಸಕ್ತ ಸ್ಥಿತಿಯಲ್ಲಿ ಉಸಿರಿನ ಯಾವುದೇ ಒಂದು ಉದ್ರೇಕಗಳಾಗಬಾರದು. ಸಮಾಧಾನ ಚಿತ್ತದಿಂದ ಶಾಂತವಾಗಿ ನೀನು ಉಸಿರನ್ನ ತಗೋತಾ ಇರ್ಬೇಕು. ಹಾಗೆ ಮಾಡ್ತಾ ಮಾಡ್ತಾ ಮನಸ್ಸು ಅಂತರ್ಮುಖಿಯಾಗಿ ನಿನಗೆ ನಿನ್ನೊಳಗಡೆ ಇರತಕ್ಕಂತಹ ಚೈತನ್ಯದ ಅನುಭವ ನಿನಗೆ ಉಂಟಾಗುತ್ತೆ. ಈ ಎಲ್ಲವನ್ನು ಕೂಡ ಹೇಳಿಕೊಂಡು ಹೋಗುವುದು. ಈ ಎಲ್ಲ ವಿವರಣೆಗಳನ್ನ, ಆ ಸಾಧನೆಯ ಕ್ರಮವನ್ನ ಗುರುಮುಖೇನ ನೀನು ಸ್ವೀಕರಿಸಬೇಕು. ಇದನ್ನ ಈ ರೀತಿ ಹೇಳಿಕೊಟ್ಟು, ಅದರ ಹಿಂದಿನ ಉದ್ದೇಶ ಏನು ಅನ್ನುವುದನ್ನ ಹೇಳಿಕೊಟ್ಟು, ಅದರ ಅನುಸಂಧಾನವನ್ನ ಹೇಗೆ ಮಾಡಬೇಕು ಅಂತ ತೋರಿಸಿ, ಅದನ್ನ ಆ ಶಿಷ್ಯನ ಕೈಲಿ ಅಭ್ಯಾಸವನ್ನ ಮಾಡಿಸುವಂಥವನು ಗುರು. ಮೊದಲು ಅವ್ರಿಗೆ ಇದೆಲ್ಲ ಬರ್ದಿರ್ಬೇಕು, ತಿಳಿದಿರಬೇಕು, ಸಾಧಿಸಿರಬೇಕು. ನಂತರದಲ್ಲಿ ಶಿಷ್ಯನಾದಂಥವನಿಗೆ ಹೇಳಿಕೊಡುವಂತ. ಇದು ಸ್ಥೂಲವಾಗಿ ಒಟ್ಟಂದದಲ್ಲಿ ಇಷ್ಟಲಿಂಗದ ಹಿಂದಿನ ಒಂದು ಸ್ವರೂಪ, ತತ್ವ, ಇದನ್ನ ಮತ್ತೆ ಮತ್ತೆ, ಯಾಕೆಂದ್ರೆ ಮುಂದೆ ಹೋಗ್ತಾ 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 ಇದನ್ನೇ ಇನ್ನಷ್ಟು ಆಳವಾಗಿ ನೋಡೋದ್ರಿಂದ ಪುನಃ ಪುನಃ ಇನ್ನಷ್ಟು ವಿವರಗಳನ್ನ ಮುಂದೆ ನೋಡೋದಾಗುತ್ತೆ. ಒಟ್ಟಿನಲ್ಲಿ ತಯಾರಿಕೆ ಇದು ಅಂತ ಅನ್ಕೊಂತು ಅಂತಂದ್ರೆ, ಇಷ್ಟಲಿಂಗವನ್ನ ಆ ರೀತಿ ಅನುಸಂಧಾನವನ್ನ ಮಾಡುವಾಗ ಕೂಡ ಭಾವ ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಆ ಪೂಜಾ ಕ್ರಮದಲ್ಲಿಯೂ ಕೂಡ ನಾನು ಅಭೇದವನ್ನ ಸಾಧಿಸುವುದಕ್ಕೋಸ್ಕರವಾಗಿ ಪೂಜೆಯನ್ನ ಅನುಸಂಧಾನವನ್ನ ಮಾಡ್ತಾ ಇದ್ದೀನ, ಅಥವಾ ಸುಮ್ಮನೆ ಏನೋ ಹೇಳ್ಕೊಟ್ಟಿದ್ದಾರೆ, ಹಿಂಗ್ ಮಾಡು ಅಂತಂದಿದ್ದಾರೆ, ಸುಮ್ಮನೆ ಮಾಡಿ ಮುಗಿಸಿ ಕೆಲಸ ಮುಗೀತು ಇವತ್ತಿಗೆ ಅಂತ ಅನ್ನೋ ರೀತಿಯಲ್ಲಿ ಆಗ್ತಿತ್ತು ಅಂತಂದ್ರೆ ಏನು ಪ್ರಯೋಜನಕ್ಕಿಲ್ಲ. ಅಧ್ಯಾತ್ಮ ರೀತ್ಯ ಇಲ್ಲ ಅಂತಂದ್ರೆ ಆಗ್ಲೇ ಹೇಳಿದ ಹಾಗೆ ಅಟ್ಲೀಸ್ಟ್ ಅದೊಂದು ಡಿಸಿಪ್ಲಿನ್ ಅಂತ ಅನ್ನೋದಿರುತ್ತೆ. ಏನೋ ಹೇಳ್ಕೊಟ್ಟಿದ್ದಾರೆ, ಇದೊಂದು ಸಂಪ್ರದಾಯ, ಇದೊಂದು ಸಂಸ್ಕೃತಿ, ಅದನ್ನ ಮುಂದೆ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರವಾಗಿ ಅಷ್ಟರ ಮಟ್ಟಿನ ಒಂದು ಲಾಭ ಉಂಟೇ ಹೊರತು ಆ ಪರಾವಿದ್ಯೆಗೆ ಏರಬೇಕು ಅಂತಂದರೆ, ಆ ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಸುಮ್ನೆ ಮಕ್ಕಿ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಬರಬರ ಭಕ್ತಿ ಅರೆಯಾಯಿತು. ಮೊದಲ ದಿನ ಹಣೆ ಮುಟ್ಟಿ, ಎರಡನೆಯ ದಿನ ಕೈ ಮುಟ್ಟಿ, ಮೂರನೆಯ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಅಂತ ಅಂದ್ಬಿಟ್ಟು ಬಸವಣ್ಣವ್ರು ಹೇಳಿದಾರಲ್ಲ. ಸುಮ್ನೆ ಕೈ ಹೀಗೆ ಇಟ್ಕೊಂಡು ಕೈ ನೋವು ಬರುತ್ತೆ ಹೊರತು ಇನ್ನೇನು ಆಗುವಂಥದ್ದಲ್ಲ. ಸಿದ್ಧರಾಮರ ಈ ಸುಂದರವಾದಂತಹ ವಚನದಿಂದ ನಾವು ಇದರ ಬಗ್ಗೆ ಇನ್ನೊಂದಷ್ಟು ಯೋಚನೆಯನ್ನ ಮಾಡ್ಲಿಕ್ಕೆ ಹೋಗಬಹುದು. ಕಟೆದ ಕಲ್ಲು ಲಿಂಗವೆಂದೆನಿಸಿತು, ಕಟೆಯದ ಕಲ್ಲು ಕಲ್ಲೆನಿಸಿತ್ತು. ಪೂಜಿಸಿದ ಮಾನವ ಭಕ್ತನೆನಿಸಿದನು, ಪೂಜಿಸದ ಮಾನವ ಮಾನವನೆನಿಸಿದನು. ಕಲ್ಲಾದಡೇನು ಪೂಜೆಗೆ ಫಲವಾಯಿತು, ಮಾನವನಾದಡೇನು ಭಕ್ತಿಗೆ ಕಾರಣಿಕನಾದನು. ಕಲ್ಲು ಲಿಂಗವಲ್ಲ, ಲಿಂಗ ಕಲ್ಲಲ್ಲ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಷ್ಟು ಮನಮುಟ್ಟುವಂತಹ ಮಾತು. ಕಟೆದ ಕಲ್ಲು ಲಿಂಗವೆಂದೆನಿಸಿತ್ತು. ನಿಜ,
ಆ ರೀತಿ ನೋಡೋ ಹಾಗಿತ್ತು ಅಂತಂದ್ರೆ ಕಲ್ಲೇ ಹೌದು. ಆದರೆ ಆ ಭಾವವನ್ನ ತಂದದ್ದು ಯಾವುದು? ಭಾವವಿಲ್ಲದೆ ನೀವು ಏನನ್ನೇ ನೋಡಿ, ನಿಮ್ ಫೋಟೋ ನೋಡಿದ್ರೆ ಅದೇನ್ ಫೋಟೋನ, ಅದು ಪೇಪರ್ ಅಂತಾನೆ ಹೇಳ್ಬೇಕು. ಮದರ್ಸ್ ಡೇ ಇವತ್ತು ಎಷ್ಟು ಜನ ಏನೇನೆಲ್ಲ ಗಿಫ್ಟ್ ಕೊಟ್ಟಿರ್ತಾರೆ, ಕಾರ್ಡ್ಸ್ ಕೊಟ್ಟಿರ್ತಾರೆ. ಇದೇನಿದು ಪೇಪರ್ ಅಷ್ಟೇನೆ, ಇದಕ್ಕೇನ್ ಬಂತು ಅಂತ ಅಂದ್ಬಿಟ್ರೆ, ಕಟೆದ ಕಲ್ಲು ಲಿಂಗವೆಂದೆನಿಸಿತು, ಕಟೆಯದ ಕಲ್ಲು ಕಲ್ಲೆನಿಸಿತು. ಅದಕ್ಕೆ ಕೊಡ್ತಕ್ಕಂತಹ ಆ ರೂಪ, ಆ ರೂಪದಿಂದ ಮನಸ್ಸಿನಲ್ಲಿ ಆಗತಕ್ಕಂತಹ ಆ ಒಂದು ಭಾವ ಪ್ರಚೋದನೆ, ಯಾವುದಕ್ಕೆ ಆಗಲಿ ಅರ್ಥ ಬರೋದು ಅದರ ತಿಳುವಳಿಕೆಯಿಂದ, ಅದರ ಭಾವ ಸ್ಪಂದನದಿಂದ. ನಾವು ಕಟ್ಟಿಕೊಂಡ ಇಷ್ಟಲಿಂಗವನ್ನ ಎಲ್ಲೋ ಇಟ್ಬಿಟ್ಟು ಹೋಗಿ ನೋಡ್ದವ್ರು ಎಲ್ಲರಲ್ಲೂ ಅದೊಂದು ಭಾವನೆ ಬರುತ್ತಾ, ಇದೇನೋ ಇಟ್ಟಿದ್ದಾರೆ, ಇದೇನೋ ಕಲ್ಲು ಅಂತಾನೆ ಬಿಸಾಕೋದಾಗತ್ತಲ್ವಾ? ಹಾಗಿದ್ದರೆ ಅದಕ್ಕೆ ಆ ಭಾವ ಬಂದದ್ದೆಲ್ಲಿಂದ? ತಿಳುವಿನಿಂದ. ತಿಳುವಿನ ಜೊತೆಗೆ ಹೊಂದಿರತಕ್ಕಂತಹ ಆ ಭಾವದ ಸ್ಪಂದನದಿಂದ. ದ ಫೀಲಿಂಗ್ and the knowledge, the attribution that I am giving to that entity, to that representation, to that symbol is an internal process. It is something personal. ಪೂಜಿಸಿದ ಮಾನವ ಭಕ್ತನೆನಿಸಿದನು. ಆ ರೀತಿ ಸರಿ, ಅಷ್ಟು ತನ್ಮಯತೆಯಿಂದ ಅನುಸಂಧಾನವನ್ನ ಮಾಡ್ತಕ್ಕಂಥವನು ಭಕ್ತ ಅಂತ ಕರೆಸ್ಕೊಳ್ತಾನೆ. ಇಲ್ಲ ಅಂತಂದ್ರೆ he is just a human being. That's fine. That's all it is. You're a human being. To be a devotee, you have to be involved. ಕಲ್ಲಾದಡೇನು? ಹೌದು, ನಾವು ಪೂಜೆ ಮಾಡ್ತಾ ಇರುವಂತದ್ದು ಕಲ್ಲೇ ಅಂತಾನೆ ನೀವು ತಗೊಳ್ಳೋ ಹಾಗಿದ್ರು ಕೂಡ, ಕಲ್ಲಾದಡೇನು? ಪೂಜೆಗೆ ಫಲವಾಯಿತು. ನಾನು ಯಾವ ರೀತಿ ಪೂಜಿಸ್ತಿದ್ದೇನೋ, ಯಾವ ರೀತಿ ನಾನು ನನ್ನ ಪರಮಾತ್ಮನ ಜೊತೆ ಅನುಸಂಧಾನವನ್ನು ಮಾಡ್ತಿದ್ದೇನೋ, ಅದರಿಂದಾಗಿ ನನ್ನ ಚಿತ್ತ ಶುದ್ಧಿ ಆಯ್ತಾ, ನನ್ನ ಮನಸ್ಸು ಶುದ್ಧವಾಯ್ತಾ, ನನ್ನ ಭಾವ ಶುದ್ಧವಾಯ್ತಾ, ನನ್ನ ಕೆಲಸಗಳು ಶುದ್ಧವಾದವಾ, ನನ್ನ ಆಲೋಚನೆ, ನನ್ನ ಮಾತು ಶುದ್ಧವಾಯ್ತಾ? If I can realize myself, if I can understand myself, and if my own internal aspects, my thought, my intent, my actions are all going to get purified by me doing this, even if it is to a mere representation, it is fine. I obtained the fruits of my engagement. I have a better understanding of myself. And with that better understanding, I am able to better engage with everything around me. I am able to be more responsive, not reactive. I am able to be more responsive. I am able to touch people. I am able to understand myself and understand others. So what if I am like looking at something that is considered as a stone? ಒಂದೊಂದು ಪದವು, ಒಂದೊಂದು ವಾಕ್ಯವು ಈ ವಚನದಲ್ಲಿ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತಂದ್ರೆ, ಮನನಾತ್ರಾಯತೇತಿ ಮಂತ್ರ. ಯಾವುದನ್ನ ನಾವು ಸತತವಾಗಿ ಮನನ ಮಾಡುವುದರಿಂದ ನಮ್ಮನ್ನ ಕಾಪಾಡುತ್ತದೆಯೋ ಅದು ಮಂತ್ರ. ಈ ವಚನದ ಸಾಲು ಸಾಲುಗಳು ಕೂಡ ಆ ರೀತಿ ನಾವು ಯೋಚನೆ ಮಾಡ್ತಾ 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 ನಾವು ಯಾವುದನ್ನ ಮಾಡ್ತೇವೋ ಅದರಲ್ಲಿ ನಮ್ಮ ಮನಸ್ಸನ್ನ ತೊಡಗಿಸೋದಿಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ವಚನಗಳ ಅಧ್ಯಯನ, ವಚನಗಳ ಮನನ, ವಚನಗಳ ನಿಧಿಧ್ಯಾಸನ, ವಚನಗಳನ್ನ ಓದುವುದು, ಶ್ರವಣಿಸುವುದು ಪ್ರತಿಯೊಂದು ಅಷ್ಟು ಬೆಲೆ ಬಾಳುವಂತಹ ಪ್ರಕ್ರಿಯೆ.
That is why it is so important to continuously keep on revisiting and think about all of these things. Whether it is vachanas or whether it is anything that you are studying, if we are not thinking about what we are reading, we are just gathering information, you are just storing information. ಸೌಟು ನೀವು 1 ಗಂಟೆ ಪಾತ್ರೆನಲ್ಲಿ ಸಾರಿನ ಪಾತ್ರೆನಲ್ಲಿ ಇಟ್ಟಿರಿ, ಅದಕ್ಕೆ ನಯಾ ಪೈಸಾ ರುಚಿ ಹತ್ತೋ ಅಂತದ್ದಲ್ಲ. ಸೌಟು ಸೌಟೆನೆ. ಆ ಸಾರಿನ ಒಂದು ತೊಟ್ಟನ್ನ ನಾಲಿಗೆ ಮೇಲೆ ಹಾಕಿದ್ರೆ ಅದರಲ್ಲಿ ರುಚಿ ಎಷ್ಟು, ಉಪ್ಪು ಎಷ್ಟು, ಖಾರ ಎಷ್ಟು ಎಲ್ಲಾನು ಗೊತ್ತಾಗುವಂಥದ್ದು. ನಾವು ಹೆಚ್ಚಾಗಿ ಸೌಟಿನ ತರ ನಡ್ಕೊಳ್ತೇವೆ, ನಾಲಿಗೆ ತರ ನಡ್ಕೊಳ್ಳುವಂಥವ್ರಲ್ಲ ಈ ವಿಷಯದಲ್ಲಿ. ಮಾನವನಾದಡೇನು ಭಕ್ತಿಗೆ ಕಾರಣಿಕನಾದನು, ಕಲ್ಲು ಲಿಂಗವಲ್ಲ ಲಿಂಗ ಕಲ್ಲಲ್ಲ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇಂತಹ ಇಷ್ಟಲಿಂಗವನ್ನ ಅನುಸಂಧಾನ ಮಾಡುವ ಬಗೆ ಇದನ್ನ ತೋಂಟದ ಸಿದ್ಧಲಿಂಗೇಶ್ವರ ಯತಿಗಳು ಹೇಳಿರುವಂತಹ ಈ ವಚನದಲ್ಲಿ ಇಷ್ಟಲಿಂಗದ ಪೂಜೆ ಯಾವುದು, ಪ್ರಾಣಲಿಂಗದ ಪೂಜೆ ಯಾವುದು, ಭಾವಲಿಂಗದ ಪೂಡೆ ಅಂತಿದೆ, ಭಾವಲಿಂಗದ ಪೂಜೆ ಯಾವುದು ಎಂದರೆ ಹೇಳಿ ಕೇಳಿರಯ್ಯ. ಟೈಪ್ ಮಾಡುವಾಗ ಮುದ್ರಾ ರಾಕ್ಷಸ ಮುಗ್ಬಿಟ್ಟಿದೆ ಮಧ್ಯದಲ್ಲಿ, ಕ್ಷಮಿಸಬೇಕು. ಭಾವಲಿಂಗದ ಪೂಜೆ ಯಾವುದು ಎಂದರೆ ಹೇಳಿ ಕೇಳಿರಯ್ಯ. ಇಷ್ಟಲಿಂಗಕ್ಕೆ ಅಷ್ಟವಿಧಾರ್ಚನೆಯ ಮಾಡುವುದು ಅದು ಇಷ್ಟಲಿಂಗದ ಪೂಜೆ. ಆ ಲಿಂಗವನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಮನೋಮಧ್ಯದಲ್ಲಿಪ್ಪ ನಿಕ್ಕಲ ಬ್ರಹ್ಮವನ್ನು ಧ್ಯಾನವೆಂಬ ಹಸ್ತದಲ್ಲಿ ಹಿಡಿದು ಕರಸ್ಥಲದಲ್ಲಿಪ್ಪ ಲಿಂಗದ ಗೊತ್ತಿನಲ್ಲಿ ಕಟ್ಟಿ ನೆರೆವುದೀಗ ಪ್ರಾಣಲಿಂಗದ ಪೂಜೆ ಎಂದು ಹೇಳಲ್ಪಟ್ಟಿತ್ತಯ್ಯ. ಮನಸ್ಸು ಲಿಂಗದಲ್ಲಿ ತಲ್ಲೀಯವಾಗಿ ನೆಚ್ಚಿ ಮೆಚ್ಚಿ ಅಚ್ಚೊತ್ತಿ ಅಪ್ಪಿ ಅಗಲದಿಪ್ಪುದೇ ಭಾವಲಿಂಗದ ಪೂಜೆ ಎಂದು ಹೇಳಲ್ಪಟ್ಟಿತ್ತಯ್ಯ. ಇವು 3 ಲಿಂಗದ ಅರ್ಚನೆ, 3 ಲಿಂಗದ ಉಪಚಾರ ಶಿವಾರ್ಥಿಗಳಾದ ವೀರಶೈವರುಗಳು ಮಾಡುವ ಲಿಂಗಾರ್ಚನೆಯ ಕ್ರಮವೆಂದು ಹೇಳಲ್ಪಟ್ಟಿತ್ತಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಆಗಲೇ ಹೇಳಿದ ಹಾಗೆ ಇಷ್ಟಲಿಂಗವನ್ನ ದೃಷ್ಟಲಿಂಗ, ಕ್ರಿಯಾಲಿಂಗ ಎಲ್ಲ ಹೆಸರುಗಳಿಂದ ಕರೆಯೋದಾಗುತ್ತೆ. ನಾವು ಶೂನ್ಯ ಸಂಪಾದನೆಯನ್ನ ಕುರಿತು ಮಾತನಾಡುವಾಗಲೂ ಕೂಡ ಲಿಂಗದ 3 ಪ್ರಕಾರಗಳು ವೀರಶೈವ ಸಿದ್ಧಾಂತದಲ್ಲಿ ಬಂದಿರುವ ಹಾಗೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಕ್ಕೆ ತತ್ಸಂಬಂಧವಾಗಿ ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ, ಕಾರಣ ಶರೀರಕ್ಕೆ ಭಾವಲಿಂಗ ಅಂತ ಈ 3 ಹೊಂದಿಸಿಕೊಂಡು ಸಾಧಕನಾದಂಥವನು ಹೇಗೆ ಹೊರಗಿನಿಂದ ಒಳಗೆ ಹೋಗ್ತಾ ಯಾವ ರೀತಿ ಆ ಜೀವ ಶಿವೈಕ್ಯದ ಸಾಧನೆಯ ಮಟ್ಟವನ್ನ ಏರ್ಲಿಕ್ಕೆ, ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ ಅನ್ನೋದನ್ನೆಲ್ಲವನ್ನ ನಾವು ನೋಡಿದ್ವಿ. ಇಷ್ಟಲಿಂಗದ ಪೂಜೆ ದೇಹದ ಮೇಲೆ ಆಯತವಾಗಿರತಕ್ಕಂತಹ ಆ ಕ್ರಿಯಾಲಿಂಗವನ್ನ ಅಷ್ಟವಿಧಾರ್ಚನೆಯಿಂದ ಪೂಜೆಯನ್ನ ಮಾಡುವುದಾಯ್ತು ಅಂತಂದರೆ ಒಂದು ಮಟ್ಟಿಗೆ ಆ ಪೂಜೆಯಿಂದ ಆಗ್ತಾ ಇರತಕ್ಕಂಥದ್ದು ಏನು? ಸೂಕ್ಷ್ಮ ಶರೀರ, ನನ್ನ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ವಾಯುಗಳು, ಪಂಚವಾಯುಗಳೋ ದಶವಾಯುಗಳೋ ಒಂದೊಂದು ಸಿದ್ಧಾಂತದಲ್ಲಿ ಒಂದೊಂದು ರೀತಿ ಇವನ್ನೆಲ್ಲ ವಿಂಗಡಣೆ ಮಾಡೋದಾಗುತ್ತೆ. We don't want to get into all of those technicalities, at least not right now. But the essence is that the finer aspect of the body that is inside you, ಆ ಸೂಕ್ಷ್ಮ ಶರೀರದಲ್ಲಿಯೂ ಕೂಡ ನನ್ನೊಳಗಡೆ ಇರತಕ್ಕಂತಹ ಪ್ರಾಣವೇ ಇದರ ದ್ಯೋತಕ. ಆ ಪ್ರಾಣವೇ ಪರಮಾತ್ಮ ಅಂತಾದಾಗ ಆ ಎಲ್ಲ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಪ್ರತಿಯೊಂದು ಶಿವವಾಗಿ ಹೋಗುತ್ತದೆ ಅಂತಂದರೆ
ಮಾಡುವ ಕಾರ್ಯಗಳೆಲ್ಲವೂ ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಮನಸ್ಸು ಬುದ್ಧಿಯಲ್ಲಿ ಆಗತಕ್ಕಂತಹ ಸೂಕ್ಷ್ಮವಾಗಿ ಎಲ್ಲೆಲ್ಲಿ ನಾನು ನಾನು ಅನ್ನುವುದು ಸೇರ್ಕೊಂಡಿರುತ್ತೆ, ಆ that kind of like, the smaller aspect of the self that I have identified, that I am what I think. Is it so? Are you really your thoughts? So that when your thoughts change, are you also going to change? If anything that changes, is that your true identity, or is your true identity something that is never changing? ಆ ರೀತಿ ಸೂಕ್ಷ್ಮ ಶರೀರದಲ್ಲಿ ಇರತಕ್ಕಂತಹ ಮನಸ್ಸು ಬುದ್ಧಿ ಇವೆಲ್ಲವುಗಳು ಕೂಡ ಶಿವಮಯವಾಗಿ ಹೋಗುವುದು. ಅಂದರೆ ಅಲ್ಲೆಲ್ಲದರಲ್ಲಿಯೂ ಇರತಕ್ಕಂತಹ ಐ ಅನ್ನುವಂತಹ ಆ ಈಗೋ, if it is going to start going away, melting away, ಅದು ಮನೋಮಧ್ಯದಲ್ಲಿಪ್ಪ ನಿಷ್ಕಲ ಬ್ರಹ್ಮವನ್ನ ಧ್ಯಾನವೆಂಬ ಹಸ್ತದಲ್ಲಿ ಧ್ಯಾನವನ್ನ ಮಾಡ್ತಾ 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 ಬಾಹ್ಯವಾಗಿರತಕ್ಕಂತಹ ನನ್ನ ಎಲ್ಲಾ ವಿಧವಾದಂತಹ ಆಲೋಚನೆಗಳು, ಅನುಭವಗಳು, all my experiences that are external start turning inwards, and I go into my own self and I start observing. I start observing my thoughts. I start observing my breath. I start observing everything that is going on in my mind, my feelings. And then I can understand that this is not me. And when that aspect of I melts away from there, everything becomes so transformative that you're able to feel the presence of the supreme consciousness in all of those aspects. With every beat of the heart, you can sense that there is divinity inside of you. There is divinity inside of you. ಆ ರೀತಿ ಅಷ್ಟರ ಮಟ್ಟಿಗೆ ಅಸಿಮಿಲೇಟ್ ಆಗಿ 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 assimilation is going to take you to such an extent that all aspects of your ಕಾರಣ ತನುವಿನಲ್ಲಿ ಇರತಕ್ಕಂತಹ ಚಿತ್ ಅಂತ ಏನಿದೆ, ಚಿತ್ತು, ಆ ಚಿತ್ತವೂ ಕೂಡ ಕರಗಿ ಹೋಗಿ ಎಲ್ಲವೂ ಶಿವಮಯವಾಗಿ ಹೋಗುವಂಥದ್ದು. ನಚ್ಚಿ ಮೆಚ್ಚಿ ಮನಸ್ಸು ಲಿಂಗದಲ್ಲಿ ತಲ್ಲೀಯವಾಗಿ ನಚ್ಚಿ ಮೆಚ್ಚಿ ಅಚ್ಚೊತ್ತಿ ಅಪ್ಪಿ ಅಗಲದೆ ಇರುವಂಥದ್ದು. ಇನ್ಸೆಪರಬಲ್. You become that inseparably. That unification, that becoming one, is the way a river enters into the ocean, and it becomes that. You go into your own self and you understand that, yes, I am Shiva. I am Shiva. That is my true identity, because everything that I identified with is gone. I am not this body. I am not my mind. I am not my thoughts. I am pure consciousness, supreme consciousness that is beyond all aspects of forms and names. ಶಿವಾರ್ಥಿಗಳಾದ ವೀರಶೈವರುಗಳು ಮಾಡುವ ಲಿಂಗಾರ್ಚನೆಯ ಕ್ರಮವೆಂದು ಹೇಳಲ್ಪಟ್ಟಿತ್ತಯ್ಯ. ಶಿವಾರ್ಥಿ, ಆ ಪದವನ್ನ ನೋಡಿ. ಮಂಗಳವನ್ನ, ಶಿವವಾದದ್ದನ್ನ ಅರ್ಥಿ, ಅದನ್ನ ಹುಡುಕಿ ಅದಕ್ಕೋಸ್ಕರವಾಗಿ ತಳಮಳಿಸುವಂಥವರು. ಆ ಭಗವತ್ ಸಾಕ್ಷಾತ್ಕಾರ, ಜೀವ ಶಿವೈಕ್ಯ ಆ ರೀತಿ ನಮ್ಮಲ್ಲಿ ತಳಮಳವನ್ನು ಉಂಟು ಮಾಡಬೇಕು. ಶಿವಾರ್ಥಿಗಳಾದವರು ಮಾಡುವಂತಹ ಲಿಂಗಾರ್ಚನೆಯ ಕ್ರಮವೆಂದು ಹೇಳಲ್ಪಟ್ಟಿತ್ತಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. You have to yearn for that. You have to be so hungry for it. And seek
And when you seek, you identify and then you become one with it. At that point in time, ಉರ್ಲಿಂಗ ಪೆದ್ದಿಗಳ ಈ ವಚನವನ್ನ ನೋಡಿ, ಆ ಅರ್ಥದಲ್ಲಿ ತಾನೇ ಶಿವನಾಗಿ ಹೋದಾಗ ಬೇರೆ ಯಾವ ಪೂಜೆಯೂ ಬೇಕಾಗುವಂಥದ್ದಲ್ಲ. ಯಾಕೆ? ಏನೇನು ಆಗ್ತಾ ಇದೆಯೋ ಪ್ರತಿಯೊಂದೂ ಕೂಡ ಆ ಸಮರ್ಪಣೆ, ಪ್ರತಿಯೊಂದೂ ಪೂಜೆಯಾಗಿ ಹೋಗುತ್ತೆ. ಎನ್ನಂಗದಲ್ಲಿ ನಿನಗೆ ಮಜ್ಜನ, ನನ್ನ ದೇಹಕ್ಕೆ ನಾನು ಸ್ನಾನ ಮಾಡಿಕೊಂಡ್ರೆ ಅದು ನಿನಗೆ ಆಗ್ತಾ ಇರ್ತಕ್ಕಂತಹ ಅಭಿಷೇಕ. ಎನ್ನ ಲಲಾಟದಲ್ಲಿ ನಿನಗೆ ಗಂಧಾಕ್ಷತೆ, ಎನ್ನ ತುರುಬಿನಲ್ಲಿ ನಿನಗೆ ಕುಸುಮ, ಎನ್ನ ನೇತ್ರದಲ್ಲಿ ನಿನಗೆ ನಾನಾ ರೂಪ ವಿಚಿತ್ರ ವಿನೋದ, ಎನ್ನ ಶ್ರೋತ್ರದಲ್ಲಿ ನಿನಗೆ ಪಂಚ ಮಹಾವಾದ್ಯ ಕೇಳಿಕೆ, ಎನ್ನ ನಾಸಿಕದಲ್ಲಿ ನಿನಗೆ ಸುಗಂಧ ಧೂಪ ಪರಿಮಳ, ಎನ್ನ ಜಿಹ್ವೆಯಲ್ಲಿ ನಿನಗೆ ಷಡ್ರಸಾನ್ನ ನೈವೇದ್ಯ, ಎನ್ನ ತ್ವಕ್ಕಿನಲ್ಲಿ, ಎನ್ನ ಚರ್ಮದಲ್ಲಿ, ಎನ್ನ ತ್ವಕ್ಕಿನಲ್ಲಿ ನಿನಗೆ ವಸ್ತ್ರಾಭರಣ ಅಲಂಕಾರ, ಎನ್ನ ಸಚ್ಚಿದಾನಂದ ಸಜ್ಜೆ ಗೃಹದಲ್ಲಿ ನೀನು ಸ್ಪರ್ಶನಂಗೆಯ್ದು ನೆರೆದಿಪ್ಪೆಯಾಗಿ, ನೀ ನಾನೆಂಬೆರಡಳಿದು ತಾನು ತಾನಾದ ಘನವನೇನೆಂಬೆನು ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಎಷ್ಟು ಸುಂದರವಾಗಿದೆ, ಅನುಭವಿಸ್ಬೇಕು ಇದನ್ನ. ಯು ಹ್ಯಾವ್ ಟು ಜಸ್ಟ್ ಫೀಲ್ ದಿಸ್. Unfortunately, it is so exhilarating to even think about these things. I cannot express this. You have to just feel the happiness that is there when you feel like everything that you're doing is just the celebration of your oneness. ಯಾವುದು ಕೂಡ ಆ ಮಟ್ಟದಲ್ಲಿ ಜೀವ ಶಿವೈಕ್ಯವಾಗಿ ಇಹೈವ ಪರಿಮುಚ್ಯತೆ, ಜೀವಿತದಲ್ಲಿಯೇ ಆ ಜೀವನ್ಮುಕ್ತ ಸ್ಥಿತಿ, ಆ ಜಂಗಮದ ಆ ಮಟ್ಟಕ್ಕೆ ಏರುವುದಿದೆಯಲ್ಲ, ತಾನೇ ಶಿವವಾಗಿ ಬಿಡುವಂಥದ್ದು. ಅಭೂತಪೂರ್ವವಾದಂತಹ ಒಂದು ಅಭಿವ್ಯಕ್ತಿ ಈ ವಚನದಲ್ಲಿ. ಏನೇನಾಗ್ತಾ ಇದೆಯೋ ನನಗೆ ಮಾಡಿಕೊಳ್ಳುವಂಥದ್ದೆಲ್ಲವೂ ಕೂಡ ನಿನಗೆ ಆಗ್ತಾ ಇದೆ. ಯಾಕೆ? ಅಲ್ಲಿ ನನಗೆ ಮಾಡಿಕೊಳ್ಳುವಂಥದ್ದು ಅನ್ನುವುದರಲ್ಲಿ ನಾನು ಅನ್ನುವುದಿಲ್ಲ. It is not that as a body, as a individual entity, that this is me who is doing it. No, I have already become you. ಆ ಜೀವನ್ಮುಕ್ತನಾದಂಥವನು ಏನೇ ಮಾಡಿದರೂ ಕೂಡ ಅದು ಕರ್ಮವಾಗುವುದಿಲ್ಲ, ಅದೆಲ್ಲವೂ ಲೀಲೆಯಾಗಿ ಹೋಗುತ್ತೆ. ಯಾವ ಕರ್ಮಬಂಧವೂ ಕೂಡ, ಅದಕ್ಕಾಗಿಯೇ ಎಲ್ಲ ಶರಣರು ಕೂಡ ಯಾವ ಕರ್ಮಲೇಪವೂ, ಶರಣರಿಗೆ ಕರ್ಮಲೇಪವಿಲ್ಲ. ನೀವು ಮಾಡತಕ್ಕಂತಹ ಕರ್ಮದ ಅಂಟು ನಿಮಗಿಲ್ಲ. ಆ ಸ್ಥಿತಿಗೆ ಹೋದಾಗ ಎಲ್ಲಿ ತನಕ ನಾನ್ ಮಾಡ್ತಾ ಇದ್ದೀನಿ ಅನ್ನೋದಿದ್ದೇ ಇರುತ್ತೋ ಅಲ್ಲಿ ತನಕ ಅಂಟು ಲೇಪ ಎಲ್ಲವೂ ಇರುವಂಥದ್ದು. ನೀ ನಾನೆಂಬೆರಡಳಿದು ತಾನು ತಾನಾದ ಘನವನೇನೆಂಬೆನು ಉರ್ಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಇಂತಹ ಇಷ್ಟಲಿಂಗ ಪೂಜೆಯನ್ನ ಪ್ರತಿಯೊಬ್ಬರೂ ತಾವು ಮಾಡ್ಕೊಳ್ಬೇಕು. ನನ್ನ ಪರವಾಗಿ ಇನ್ನೊಬ್ರು ಮಾಡ್ಲಿ, ಅವ್ರ ಪರವಾಗಿ ಮತ್ತೊಬ್ರು ಮಾಡ್ಲಿ ಆಗುವಂಥದ್ದಲ್ಲ. ಯಾಕೆ? ನಿನ್ನ ಊಟ ನೀನೇ ತಿನ್ನಬೇಕು, ನಿನ್ನ ಮಾರ್ಗವನ್ನ ನೀನೇ ನಡಿಬೇಕು. ಇದನ್ನ ಬಸವಣ್ಣನವರು ಹೇಳಿರುವಷ್ಟು ಚೆನ್ನಾಗಿ ನನಗೆ ಯಾವ ವಚನದಲ್ಲೂ ಕಂಡು ಬಂದಿಲ್ಲ. ಹಸಿ ಹಸಿ ಅಂತ ಅನ್ಸಿದ್ರು ಕೂಡ ಎಷ್ಟು ಮನಸ್ಸಿಗೆ ನೇರವಾಗಿ ಹೊಡೆಯೋ ಹಂಗೆ ಹೇಳಿರುವಂತಹ ವಚನ ಇದು. ಹಸಿವಾದ ಡುಂಬುದನು ಸತಿಯ ಸಂಭೋಗವನು ಆನಾಗಿ ನೀ ಮಾಡೆಂಬವರುಂಟೆ, ಮಾಡುವುದು ಮಾಡುವುದು ಮನಮುಟ್ಟಿ, ಮಾಡುವುದು ತನುಮುಟ್ಟಿ, ತನುಮುಟ್ಟಿ ಮನಮುಟ್ಟದಿರ್ದಡೆ ಕೂಡಲ ಸಂಗಮ ದೇವನೇತರಲ್ಲಿಯೂ ಮೆಚ್ಚ. ತನ್ನಾಶ್ರಯದ ರತಿಸುಖವನು ತಾನುಂಬ ಊಟವನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮನೆತ್ತಬಲ್ಲರು ಕೂಡಲ ಸಂಗಮ ದೇವ.
ಸುಮ್ಮನೆ ದೇವ್ರ ಮನೆಯಲ್ಲಿ ಒಂದ್ ದೇವ್ರ ಪೂಜೆ ಆಗ್ಬಿಡ್ಬೇಕು, ಸರಿ ನೀ ಮಾಡೋ, ನೀ ಪೂಜೆ ಮಾಡಿ, ನೀ ದೀಪ ಹಚ್ಚು, ಮುಗೀತು, ದೇವ್ರ ಪೂಜೆ ಆಗೋಯ್ತು, ಡನ್. ನೀನ್ ಇಷ್ಟಲಿಂಗ ಪೂಜೆ ನೀನ್ ಮಾಡ್ಕೊ, ಆಯ್ತು. ನನ್ನ ಪರವಾಗಿನೂ ನೀನೇ ಮಾಡ್ಬಿಡು, ನಿಮ್ ಪರವಾಗಿನ ಊಟ ಮತ್ತೊಬ್ಬರ ಕೈಲಿ ಮಾಡ್ಸಿ. ಮತ್ತೆ ನನಗೆ ಹೊಟ್ಟೆ ಹಸಿತು ಅಂತಂದ್ರೆ ನಾನು ತಿನ್ನಬೇಕು. ಬೇರೆ ಯಾರಾದ್ರೂ ಮಾಡ್ ಹಾಕಿ ತಟ್ಟೆನಲ್ಲಿ ತಂದಿಡಬಹುದೇ ಹೊರತು ಈಗಿನ ಕಾಲಕ್ಕೆ ಮಕ್ಳಿಗೆ ಅದನ್ನು ಮಾಡ್ಸಕ್ ಬಿಡೋದಿಲ್ಲ ಬಿಡಿ. ಟಿವಿ ಮುಂದೆ ಕೂಡಿಸ್ತಾರೆ, ಮೊಬೈಲ್ ಮುಂದೆ ಕೂಡಿಸ್ತಾರೆ, ಮಕ್ಳಿಗೆ ಬಾಯಲ್ಲೇನೆ ಇಡ್ತಾರೆ. ಅಟ್ಲೀಸ್ಟ್ ಅಗಿಯೋ ಕೆಲ್ಸನಾದ್ರೂ ಮಗು ಮಾಡ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ತನಕ ಅಂತೂ ಇಟ್ಟಿದೆ. ಇಲ್ಲ ಅಂದ್ರೆ ಅದನ್ನು ಎಗರ್ಸೋ ಗತಿ ಬರುತ್ತೋ ಎನ್ಸತ್ತೆ ನಾವು ಮುಂದೆ ಹೋಗ್ತಾ. ಆನಾಗಿ ನೀ ಮಾಡೆಂಬವರುಂಟೆ, ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ, ನಾನಂತ ನೀ ಹೋಗ್ಬಿಟ್ ಮಾಡು ಆಗುವಂಥದ್ದ. ಮಾಡುವುದು ಮಾಡುವುದು ಮನಮುಟ್ಟಿ, ಮಾಡುವುದು ತನುಮುಟ್ಟಿ. Where the body and the mind are both involved, both have to be present, both have to be there. ತನು ಮುಟ್ಟಿ ಮನ ಮುಟ್ಟದಿರ್ದಡೆ. ಸುಮ್ಮನೆ ಕೈ ಮಾತ್ರ ಅಂತ ಇರುತ್ತೆ, ಜಪ ಮಾಡ್ತಾ ಇರುತ್ತೆ, ಎಣಿಸ್ತಾ ಇರುತ್ತೆ. ಎಣಿಸೋದ್ರ ಕಡೆಗೇನೆ ನಾವು ಎಷ್ಟು ಗಮನ ಕೊಡ್ತೀವಿ ಅಂತಂದ್ರೆ, ಯಾಕೆ ಯಾವಾಗ ಮುಗಿಯುತ್ತೋ ಅನ್ನೋದ್ರ ಕಡೆ ನಮ್ಗೆ ಹೆಚ್ಚು ಗಮನ ಇರುವಂಥದ್ದು. ಎಣಿಸಿ 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 ಅದಕ್ಕೆ ಕೋಟಿ 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 ಏನು ಎಣಿಸಿದ್ರು, ಎಷ್ಟು ಮಾಡಿದ್ರು ಕೂಡ ಪ್ರಯೋಜನ ಆಗುವಂಥದ್ದಲ್ಲ. ಚೆನ್ನಾಗಿ ಎಣಿಸೋದಕ್ ಬರುತ್ತೆ, ಅಬ್ಸಲ್ಯೂಟ್ಲಿ. ಕೌಂಟಿಂಗ್ ಫ್ರಮ್ 1 to 108, fantastic, yes, we'll be able to do that. ತನು ಮುಟ್ಟಿ ಮನಮುಟ್ಟದಿರ್ದಡೆ ಕೂಡಲ ಸಂಗಮ ದೇವನೇತರಲ್ಲಿಯೂ ಮೆಚ್ಚ. ಮನಸ್ಸು ಅದರಲ್ಲಿ ತದ್ಗತವಾಗಿರಬೇಕು, ಮನಸ್ಸು ಅಲ್ಲಿರಬೇಕು, ಮಾಡುವ ಕ್ರಿಯೆಯಲ್ಲಿರಬೇಕು. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ. ಯಾವುದೇ ಆಗ್ಲಿ, ಇಷ್ಟಲಿಂಗ ಪೂಜೆನೇ ಆಗ್ಲಿ, ಮನಸ್ಸಿಟ್ಟು ಮಾಡ್ತಿಲ್ವಾ, ಯು ಆರ್ ಬೆಟರ್ ಆಫ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ಆನೆಸ್ಟ್ಲಿ, ಅರ್ಧ ಗಂಟೆ ಅಲ್ಲಿ ಕಳೀತಿದ್ದೀನಿ ಅಂತಂದ್ರೆ ಅರ್ಧ ಗಂಟೆ ನೀನ್ ನೇತರಲ್ಲಾದ್ರೂ ಕಳೀರಿ, ಲಾಭ ಬರುತ್ತೆ. ಆ ಜೀವ ಶಿವೈಕ್ಯವನ್ನ ಸಾಧಿಸುವ ಆ ಹಪಹಪಿ ಇಲ್ಲ ಅಂತಂದ್ರೆ, if you are not craving to understand what is the whole essence behind this, and if you are just doing it mechanically, then that is all there is to it. It is just a mechanical action. You might feel okay, which is absolutely fine. You might feel okay that I'm just keeping up with the tradition. That's it. Don't expect that ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನನ್ಗೇನು ಆಗಿಲ್ಲ, ನನ್ಗೇನು ಬಂದಿಲ್ಲ, ನನ್ಗೇನು ಅನ್ನಿಸ್ತಿಲ್ಲ, ಇವ್ರು ಹೇಳಿರೋದೆಲ್ಲ ಕಂತೆ ಪುರಾಣ ಬೊಗಳೆ ಬಿಡ್ತಾ ಇದ್ದಾರೆ ಅಂತಂದ್ರು ಅಂತಂದ್ರೆ, ಕೊಟ್ಟ ಟೆಕ್ನಿಕ್ ಅನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಯು ಕೆನಾಟ್ ಕಾಮೆಂಟ್ ಆನ್ ಅಂತ ಹೇಳ್ಬೇಕಷ್ಟೇ. ಅಡಿಗೆ ಮಾಡ್ಲಿಕ್ಕೆ ಏನ್ ತರ ಮಾಡ್ಬೇಕು ಅನ್ನೋದನ್ನ ವಿಧಾನವನ್ನ ಹೇಳ್ಕೊಟ್ಟಿದ್ರೆ, ರುಚಿಗೆ ತಕ್ಕಷ್ಟು ಉಪ್ಪು, ಹೌದು, ಯು ಕ್ಯಾನ್ ಅಡ್ಯಾಪ್ಟ್, ಯು ಕ್ಯಾನ್ ಮೇಕ್ ಸರ್ಟೈನ್ ಆಫ್ ದೋಸ್ ಅಡ್ಜಸ್ಟ್ಮೆಂಟ್ಸ್. ಅದನ್ನು ಮುಂದೆ ನೋಡೋಣಂತೆ. ಯಾವ ರೀತಿ ಶರಣರೂ ಕೂಡ ಈ ದೀಕ್ಷೆಯ ವಿವರವಾಗಲಿ, ಪೂಜೆಯ ವಿವರಗಳಾಗಲಿ, ಇಷ್ಟಲಿಂಗದ ಮೇಂಟೆನೆನ್ಸ್ ಕೂಡ, ಅದೆಲ್ಲದರ ಬಗ್ಗೆನೂ ಬರೆದಿದ್ದಾರೆ. ಎಷ್ಟು ತಾರ್ಕಿಕವಾಗಿ ಇದೆ, ಭಾವನಾತ್ಮಕವಾಗಿ ಇದೆ. ಯಾವುದನ್ನ ಎಲ್ಲಿ ಅಳವಡಿಸಿಕೊಳ್ಳಬೇಕು ಅಲ್ಲಿ ಅಳವಡಿಸಿಕೊಂಡರೆ ಸಾಧನೆಗೆ ಹೆಚ್ಚು ಉಪಯುಕ್ತವಾಗುವಂಥದ್ದು. It is going to help. It is absolutely going to help as long as we are involved in what we are doing. And it holds true for everything. It is not only about this. Whether you are studying, whether you are working, whether you are doing your chores, if your mind is not there,
To that extent, it has become diluted. ಒಂದು ಹಾಲಿಗೆ 3 ಲೀಟರ್ ನೀರು ಬೆರೆಸ್ಬಿಟ್ಟು 1 ಲೀಟರ್ ಹಾಲಿಗೆ 3 ಲೀಟರ್ ಬೆರೆಸ್ಬಿಟ್ಟು ಅದರಿಂದ ನೀವು ತುಪ್ಪ ತೆಗೀರಿ ನೋಡೋಣ. Let's see that. ಗಟ್ಟಿ ಇತ್ತ ಹಾಲು, ಫುಲ್ ಫ್ಯಾಟ್ ಮಿಲ್ಕ್, ಅನ್ಡೈಲ್ಯೂಟೆಡ್. ಅದಕ್ಕೆ ಹಾಕಿ ಅದನ್ನ ಕಡಿದು ಆ ಗಟ್ಟಿ ಮೊಸರಲ್ಲಿ ಬಂದಂತಹ ಬೆಣ್ಣೆ ಅದು ತುಪ್ಪವಾಗುವಂಥದ್ದೇ ಹೊರತು ಸೇರಿಸಿ ಕೊಳಗಾಗಟ್ಲೆ ನೀರನ್ನು ಹಾಕ್ಬಿಟ್ಟು ಆ ಹಾಲಿನಿಂದ ಏನು ಬರುವಂಥದ್ದಲ್ಲ. ಶಾಸ್ತ್ರಕ್ಕೆ ಅಭಿಷೇಕಕ್ಕೆ ಯೂಸ್ ಮಾಡ್ಕೋಬಹುದಷ್ಟೇ, ಅದನ್ನೇ ತಾನೇ ಹೆಚ್ಚಾಗಿ ಮಾಡುವಂಥದ್ದು. ದೇವರಿಗೆ ಅಭಿಷೇಕಕ್ಕೆ ಸರಿ ಒಂದ್ ಗ್ಲಾಸ್ ನೀರ್ ಹಾಕ್ಬಿಟ್ಟು ಒಂದ್ ಚೊಂಬು ಹಾಲ್ ಇದು ಒಂದ್ ಗ್ಲಾಸ್ ಹಾಲಿಗೆ ಒಂದ್ ಚೊಂಬು ನೀರ್ ಹಾಕ್ಬಿಟ್ಟು ಭಗವಂತ ಸೇರಿಸ್ಕೊಳಪ್ಪ ಎಲ್ಲಾನು ಒಪ್ಕೋತಾನೆ ಅಂತ ಅಂದ್ಬಿಟ್ಟು ಹಾಕ್ಬಿಡುವಂಥದ್ದು. ಮನ ಮುಟ್ಟಬೇಕು. ಮುಂದಿನ ಸಂಚಿಕೆಯಲ್ಲಿ ಇದನ್ನೇ ಇನ್ನೊಂದಷ್ಟು ವಿವರವಾಗಿ ಯಾವ ರೀತಿ ಇಷ್ಟಲಿಂಗದ ಮೇಂಟೆನೆನ್ಸ್ ಎಲ್ಲಾನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನೋಡ್ಕೊಂಡು ಅದರ ಜೊತೆಗೆ ಆ ದೀಕ್ಷಾ ಪದ್ಧತಿ ಎಂಥದ್ದು, ಅಲ್ಲಿ ಇರತಕ್ಕಂತಹ ಸಾರ ಏನು, ತತ್ವ ಏನು, ದೀಕ್ಷೆಯನ್ನ ಯಾರಿಂದ ಹೇಗೆ ಯಾತಕ್ಕೋಸ್ಕರವಾಗಿ ಪಡೆಯುವುದು, ಇದೆಲ್ಲವನ್ನ ವಚನಕಾರರು ಹೇಗೆ ಅಭಿವ್ಯಕ್ತಿಪಡಿಸಿದ್ದಾರೆ ಅನ್ನೋದೆಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಶರಣ. ಧನ್ಯವಾದಗಳು ಪ್ರವೀಣ್ ಅವರೇ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಇವತ್ತಿನ ಸಂಚಿಕೆ ಕೂಡ. ಸೊ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಸ್ವಲ್ಪ ಮತ್ತೆ ಇದ್ರ ಮೇಲೆ ಡಿಸ್ಕಷನ್ ಮಾಡ್ಬೇಕಿತ್ತು ಅಂದ್ರೆ ಮಾಡ್ಬೋದು. ಸೊ ಮುಂದಿನ ಭಾನುವಾರ ಸೆಷನ್ ಇರೋದಿಲ್ಲ ಅಲ್ಲ? ಹೌದು, ನೆಕ್ಸ್ಟ್ ಭಾನುವಾರ ಸೆಷನ್ ಇಲ್ಲ, ಅದ್ರ ನೆಕ್ಸ್ಟ್ ಇದೆ. ಸೊ ನೆಕ್ಸ್ಟ್ ವೀಕ್ ನಾವು 1 ವೀಕ್ ಆಫ್ ಕೊಡ್ತೇವೆ ನೋಡಿ. ನನಗೆ ಏನು ಕ್ವಶನ್ಸ್ ಏನಿಲ್ಲ. ಒಂದು ಇದು ಏನಂತಂದ್ರೆ ಎಲ್ಲ ತಾಯಂದಿರಿಗೂ ಈ ಗ್ರೂಪ್ ದಲ್ಲಿ ಇದ್ದವರಿಗೆ ಹ್ಯಾಪಿ ಮದರ್ಸ್ ಡೇ. ಸೊ ಆಮೇಲೆ ಇನ್ನೊಂದು ಜಸ್ಟ್ ನೆನಪು ಬಂತು, ಅದನ್ನ ಹೇಳ್ತೀನಿ. ನಮ್ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ DVG ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಅಂತಂದ್ರೆ ನಂಬದ ಹಿರಣ್ಯಕಶಪು, ನಂಬಿದ ಭಕ್ತ ಪ್ರಹ್ಲಾದ, ಇಬ್ಬರಿಗೂ ಕಂಬದೊಳಗೆ ನಾರಾಯಣ ಪ್ರತ್ಯಕ್ಷ ಆಗ್ತಾನೆ. ಬೋತ್ ನಂಬದ ಹಿರಣ್ಯಕಶಪು, ನಂಬಿದ ಭಕ್ತ ಪ್ರಹ್ಲಾದ, ಇಬ್ಬರಿಗೂ. ನಮ್ದು ಏನಾಗ್ತದೆ, ನಾವು ನಂಬೋದನ್ನು ಇಲ್ಲ, ಈ ಕಡೆ ನಂಬಲಾರ್ದಂಗೂ ಇರುದಿಲ್ಲ. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಹೇಳ್ತಾರ ಅವರು. ಸಿಂಬಳದಲ್ಲಿ ಸಿಕ್ಕ ನೋಡದಂತಾಗಿದೆ ಅಂತ ಹೇಳಿ ಒದ್ದಾಡ್ತಾ ಇದೀವಿ, ಹೊರಗೂ ಇಲ್ಲ ಒಳಗೂ ಇಲ್ಲ ಅಂತ ಹೇಳಿ. ಅಷ್ಟೇ ಹೇಳಿದೆ, ಮತ್ತೇನಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಪ್ರವೀಣ್ ಅವರೇ ಅಂಡ್ ಉಮಾ ಅವರೇ. ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬಿಯೂ ನಂಬದಿರು ವಿಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂತ ಅಂದ್ಬಿಟ್ಟು ಮಂಕುತಿಮ್ಮನ ಕಗ್ಗದಲ್ಲಿ ಬರ್ತಕ್ಕಂತಹ ಕಗ್ಗ ಅದು. ಸುಂದರ, ತುಂಬಾ ಇಷ್ಟವಾಗಿರುವಂತದ್ದು. ಪ್ರವೀಣ್ ಅವರೇ, ಇದೊಂದು ಮಾತನ್ನ ನಮ್ಮ ಬಸವಣ್ಣವರು ಎಂತಹ ಒಂದು ಉತ್ತಮವಾದ ಎಸ್ಪೆಷಲಿ ತಾಯಂದಿರ ದಿನ, ಇವತ್ತು ತಾಯಂದಿರ ದಿನಾಚರಣೆ. ಇವತ್ತಿನ ದಿನ ಎಂಥ ಒಂದು ಒಳ್ಳೆಯ ಅವರು ಸಂದೇಶ ಕೊಟ್ಟೋಗಿದ್ರು 900 ವರ್ಷದ ಹಿಂದೆ. ಇವತ್ತಿಗೂ ಸಹಿತ ನಮ್ಮ ಗುಂಪುಗಳಲ್ಲಿ ನಾವು ಅದನ್ನ ಫಾಲೋ ಮಾಡ್ತಾ ಇಲ್ಲ. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಅಂತ ಅನಿಸ್ತು ನನಗೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ತಾಯಂದಿರುಗಳಿದ್ದೀರಾ ನೋಡಿ. ಒಂದು ಹೆಣ್ಣು ತಾನು ಮದುವೆ ಆಗಿ ಗಂಡನ ಮನೆಗೆ ಬರ್ತಾಳೆ.
ಅತ್ತೆ ಮಾವಂದರ ಸೇವೆ ಮಾಡಿಕೊಂಡು ಮಕ್ಕಳನ್ನೆತ್ತಿ ಗಂಡು ಮಗು ಹೆಣ್ಣು ಮಗು ಎತ್ತು ನಾನು ಪೂರ್ತಿ ಸೇವೆಯಲ್ಲೇ ಕಳೀತಾರೆ. ಅಂತ ತಾಯಂದಿರು ತಮ್ಮ ಇಳಿ ವಯಸ್ಸಲ್ಲಿ ಗಂಡ ಕಳ್ಕೊಂಡಾಗ ಅವರು ಅಂತ ತಾಯಂದಿರು ಗಂಡು ಮಗನ ಮದುವೆಗೆ ಅವರು ಪ್ರವೇಶ ಇಲ್ಲ. ನನ್ನ ಮಗಳು ಹೆಣ್ಣು ಮಗಳ ಮದುವೆಗೆ ಅವರಿಗೆ ಪ್ರವೇಶ ಇಲ್ಲ. ಪೂಜೆ ಹಬ್ಬಗಳಿಗೆ ಅವರಿಗೆ ಪ್ರವೇಶ ಇಲ್ಲ. ಇದು ಬಹಳ ಒಂದು ಅನ್ಯಾಯ. ಈ ಸಂಪ್ರದಾಯ ಬಹಳ ಹಿಂದಿನಿಂದಲೂ ಇದೆ, ಇವತ್ತಿಗೂ ನಮ್ಮ ಕೆಲವು ಗುಂಪುಲಿದೆ. ಅಂದ್ರೆ ಯೋಚನೆ ಮಾಡಿ, ನಮ್ಮ ಬಸವಣ್ಣವರು ಆದಿಶರಣರು 900 ವರ್ಷದ ಹಿಂದೆ ಇದ್ರ ವಿರುದ್ಧವಾಗಿ ಅವರು ರಣಕಾಳೆಯನ್ನು ಊದ್ಬಿಟ್ಟು ಇದು ತಪ್ಪು, ಇದು ಮಾಡಕೂಡುದು ಅಂತ ಹೇಳಿದ್ದಾರೆ. ಅದು ಎಂಥ ಒಂದು ಭವ್ಯವಾದ ಅವರ ಮನೋಭಾವನೆ ನಾವು ಅರ್ಥ ಮಾಡ್ಕೊಬೇಕು. ಎಷ್ಟು ವಿಶಾಲವಾಗಿತ್ತು ಅವರ ಮನಸ್ಸು ಅಂತ. ಅಲ್ಲದೆ ಅವತ್ತಿನ ದಿನ ನಮಗೆ ನಮ್ಮ ಸತ್ಯಕ್ಕಂಗೆ, ಮುಕ್ತಾಯಕ್ಕಂಗೆ, ಅಕ್ಕಮಾದೇವರಿಗೆ ಪೂಜೆ ಮಾಡುವಂತ ಒಂದು ಶಕ್ತಿ ಕೊಟ್ರು, ಅವ್ರು ಪೂಜೆ ಮಾಡಿಸುವಂತ ಶಕ್ತಿ ಕೊಟ್ರು. ಇವತ್ತಿಗೂ ನಾವು ನಮ್ಮ ಒಂದು ಧರ್ಮದಲ್ಲಿ ಮಾತ್ರ ಕೆಲವು ಹೆಣ್ಣು ಮಕ್ಕಳು ನಾವು ಜಗದುಗಳನ್ನ ಕಾಣ್ತೀವಿ. ನಾನು ಮೊನ್ನೆ ಒಂದು ಚಿತ್ರ ನೋಡಿದೆ, ಬೆಂಗಾಲದಲ್ಲಿ ಒಂದು ಹೆಣ್ಣು, ಅವಳು ಪೂಜಾರಿಣಿ ಆಗೋದಕ್ಕೋಸ್ಕರ ಪ್ರಯತ್ನ ಪಡ್ತಾಳೆ. ಅವಳ ಸಮಾಜದಲ್ಲಿ ಅವಳಿಗೆ ಅವಕಾಶನೇ ಕೊಡೋದಿಲ್ಲ. ನೋಡಿ, ಇಂಥ ಪರಿಸ್ಥಿತಿ ಇವತ್ತಿಗಿದೆ. ಅದನ್ನ 900 ವರ್ಷದ ಹಿಂದೆ ನಾವು ಬಸವಣ್ಣವರು ಹೇಳಿರೋದು. ನನ್ನ ಮಟ್ಟಿಗೆ ಎಲ್ಲಾ ತಾಯಂದಿರು ಹೆಣ್ಮಕ್ಳು ನಾವು ಗಂಡು ಮಕ್ಕಳಿಗಿಂತ ಜಾಸ್ತಿ ದುಪ್ಪಟ್ಟು ನಮ್ಮ ಬಸವಣ್ಣವ್ರ ಬಗ್ಗೆ, ಆದಿಶರಣರ ಬಗ್ಗೆ ಕೃತಜ್ಞರಾಗಿರ್ಬೇಕು. ಅಂತಹ ಒಂದು ಸ್ವಾತಂತ್ರ್ಯವನ್ನು ಅವರು ಅವಾಗಲೇ ಘೋಷಿಸಿ ಹೋಗಿದ್ದಾರೆ. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅಂತ ಅನಿಸ್ತು ನನಗೆ. ಬಹಳಷ್ಟು ತಾಯಂದಿರಿದ್ದೀರಾ. ನಮ್ಮ ಬಸವಣ್ಣವ್ರ ನೆನೆಸ್ಕೊಂಡು, ಆದಿಶರಣ ನೆನೆಸ್ಕೊಂಡು ಅವರು ಮಾಡಿರುವಂತ ಉತ್ತಮ ಕಾರ್ಯವನ್ನ ನಾವು ಮುಂದುವರಿಸ್ಬೇಕು. ಇದೇ ವಿಷಯವಾಗಿ ಐ ಜಸ್ಟ್ ವಾಂಟ್ ಟು ಆ್ಯಡ್ ಒನ್ ಥಿಂಗ್. ಏನಂದ್ರೆ ನಮ್ಮ ಕಡೆ ಈ ಮುತ್ತೈದೆ ಅಂತಂತಾರಲ್ಲ, ಈವನ್ ಯಾವಾಗ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ವೈಫ್ ತೀರೋದ್ರು, ವೈಫ್ ಬದುಕಿದ್ದು ಗಂಡ ತೀರೋದ್ರೆ ಗಂಡಂದಿರಿಗೂ ಮುತ್ತೈದೆ ಪೂಜೆ ಮಾಡ್ತಾರೆ. ಸೊ ಇಬ್ರಿಗೂ ಮಾಡ್ತಾರೆ, ಈಕ್ವಲ್ ಆಗಿದೆ. ಬಟ್ ಏನಂದ್ರೆ ಈ ಮದುವೆಗಳಲ್ಲಿ ಮತ್ತೆ ಪೂಜೆ ಬೇರೆ ಒಂದು ಶುಭ ಸನ್ನಿವೇಶಗಳಲ್ಲಿ ಹೆಂಗಸರು ತುಂಬಾ ಇನ್ವಾಲ್ವ್ ಆಗಿರೋದ್ರಿಂದ ನಮ್ಗೆ ಆ ಡಿಫ್ರೆನ್ಸಿಯೇಷನ್ ಬೇಗ ಗೊತ್ತಾಗ್ಬಿಡುತ್ತೆ. ಗಂಡಸರು ಪೂಜೆಗೆ ಮುಂದೆ ಬರೋದು ಅದೆಲ್ಲ ಆಗಲ್ಲ. ಬಟ್ ಏನಂದ್ರೆ ಬಟ್ಟೆ ಮಾಡೋವಾಗ, ಹೊದಿಕೆ ಮಾಡುವಾಗ ದೆರ್ ಇಸ್ ಆಲ್ವೇಸ್ ಅ ಡಿಫ್ರೆನ್ಸ್. ಅಂದ್ರೆ ಈ 2ನೇ ಮದುವೆ ಆಗೋರ್ಗೆ ಆಮೇಲೆ ಆ ಡಿಫ್ರೆನ್ಸ್ ಮಾಡ್ತಾರೆ, ಗಂಡಸ್ರಿಗೂ ಮಾಡ್ತಾರೆ, ಹೆಂಗಸ್ರಿಗೂ ಮಾಡ್ತಾರೆ. ಬಟ್ ಏನಂದ್ರೆ ಈ ಪೂಜೆಗಳಲ್ಲಿ ಏನಕ್ಕೆ ಬೇಗ ಎದ್ದು ಕಾಣಿಸುತ್ತೆ ಅಂದ್ರೆ ಎಲ್ಲಾದ್ರಲ್ಲೂ ಹೆಂಗಸರು ಮುಂದಾಗಿರ್ತಾರಲ್ವಾ, ಅದು ಮೋಸ್ಟ್ಲಿ ಅದರಿಂದ ನಮ್ಗೆ ಇಟ್ ಬಿಕಮ್ಸ್ ಮೋರ್ ಆಬ್ವಿಯಸ್ ಆ ಡಿಫ್ರೆನ್ಸಿಯೇಷನ್ ಮಾಡ್ತಿರೋದು. ಬಟ್ ಇಫ್ even gents are involved, we'll come to know. But I have seen that there is a differentiation when husband ಬದುಕಿದ್ದಾರೆ, ಅವ್ರ ವೈಫ್ ತೀರೋಗಿದ್ದು ಅವ್ರ 2ನೇ ಮದುವೆ ಆದ್ರೆ they actually differentiate them. There is a difference between the treatment. I'm sorry, maybe I'm not able to convey the thing properly, but this is what I have observed. ಹೌದು, ನಾನು ಸರ್ವ ಹೇಳೋದಿಲ್ಲ. ಈಗ ವಿಡೋವರ್ಗುನು ದೇರ್ ಈಸ್ ಅ ಲಿಟಲ್ ಬಿಟ್ ಆಫ್ ರಿಸ್ಟ್ರಿಕ್ಷನ್ಸ್ ಐ ಹ್ಯಾವ್ ಸೀನ್. ನೀವು ಹೇಳೋದು ಸರಿ, ವಿಧವೆಯರಿಗೂ ಇರ್ತದೆ, ವಿಡೋವರ್ಸ್ಗೂ ಸ್ವಲ್ಪ ವಿಧುರ ಅಲ್ಲ, ವಿಡೋವರ್ಗೆ ಕನ್ನಡದಲ್ಲಿ ಶಬ್ದ ನೆನಪಾಗ್ತಾ ಇಲ್ಲ ನನಗೆ, ಅವ್ರಿಗೂ ಇರ್ತದೆ. ಆದ್ರೆ ಇದು ಏನು ಅಂದ್ರೆ ಅದು ಅವಾಗಿನ ಕಾಲದ ನಾವು ಬಿಟ್ಟು ಬಿಡ್ಬೇಕು. ಅವನ್ನ ನಾವು ಇನ್ನೂ ವೈಭವೀಕರಣ ಮಾಡ್ಕೊಂಡು ಅದನ್ನೇ ನಾವು ಮುಂದುವರಿಸ್ತೀವಿ ಅಂತಲ್ಲ. ನಮಗ ಒಂದೊಂದು ಅವಕಾಶ ಸಿಕ್ಕಾಗುನು ಅದನ್ನ ನಾವು ಹಿಂದಾಕಕ್ ನೋಡ್ಬೇಕು ಅಷ್ಟೇ. ಬಸವಣ್ಣವ್ರು ಹೇಳಿದ್ರು, ಆದಿಶರಣರು ಹೇಳಿದ್ರು, ಎಲ್ಲಾ ಗುರುಗಳು ಹೇಳ್ತಾರೆ, ಪಾಲಿಟಿಷಿಯನ್ಸ್ ಹೇಳ್ತಾರೆ, ನಮಗೂ ಗೊತ್ತು. ಆದ್ರೆ ರಿಯಲ್ ಲೈಫ್ ನಲ್ಲಿ ಅದು ಸಿಚುವೇಶನ್ ಬಂದಾಗ ವಿ ಹ್ಯಾವ್ ಟು ಸ್ಟೆಪ್ ಅಪ್. ಅದನ್ನ ನಾವು ಸ್ಟ್ರಾಂಗ್ ಆಗಿ ಒಂದು ನಮ್ದು ತಗೋಬೇಕು, ಅದನ್ನ ಆಚರಣೆಯಲ್ಲಿ ತರಬೇಕು ಅಷ್ಟೇ. ಎಲ್ಲರೂ ಹೇಳಿದ್ರು, ದೊಡ್ಡ ದೊಡ್ಡ ಪುಸ್ತಕ ಬರೆದ್ರು, ನಾವು ಓದಿದೀವಿ, ಬೇಕಾದಂಗ ನಾವು ಎಕ್ಸಾಮ್ ಪಾಸ್ ಆಗಿ 100% ತೆಗಿತೀವಿ ಅದರಲ್ಲಿ ಸರಿಯಾಗಿ ಇದನ್ನ ಮಾಡಿ. ಅದ್ರ ಆಚರಣೆಯಲ್ಲಿ ತರ್ಲಿಲ್ಲ ಅಂದ್ರೆ ಅದು ಎಂದೂ ಹಾಕೋದಿಲ್ಲ, ಇಷ್ಟೇ ಹಾಕೋದು. ಸೊ ಅದಕ್ಕೆ ಇವತ್ತೆಲ್ಲರೂ ನೀವೇ ನಮಗ್ ವಿಶ್ ಮಾಡ್ತಿರಲ್ಲ, ಆ ವಿಶ್ ಜೊತೆಗೆ ಇವನ್ನೂ ಒಂದ್ ಸ್ವಲ್ಪ ಅಳವರಣೆ ಮಾಡ್ಕೋತ ಹೋಗೋಣ ಅಂತ ಅಷ್ಟೇ. ಸರಿ, ನಂದು ಆಯ್ತು ಅಷ್ಟೇ ಇವತ್ತಿಂದ. ಎಲ್ಲರಿಗೂ ಮದರ್ಸ್ ಡೇ ಶುಭಾಶಯಗಳು ಎಲ್ಲರಿಗೂ.
ಪ್ರವೀಣ್ ಅವ್ರೆ, ಹೇಳಿ ಶ್ರೀಶೈಲ್ ಅವರೇ. ತಾವು ಇಲ್ಲಿವರೆಗೂ ಬಹಳ ಚೆನ್ನಾಗಿ ಹೇಳಿದ್ರಿ. ಇಷ್ಟಲಿಂಗ ತಯಾರಿಕೆ ವಿಧಾನ ಹಿಡ್ಕೊಂಡು ಇಷ್ಟಲಿಂಗ ತಯಾರ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅದನ್ನ ಬಹಳಷ್ಟು ವಿಧಗಳಿವೆ ಅದರಲ್ಲಿ. ಸೊ ಅಬೌಟ್ 5 years back we have done extensive research on that. ಓಕೆ. ಇಷ್ಟಲಿಂಗದೊಳಗೆ ಎಷ್ಟು ಪ್ರಕಾರಗಳಿವೆ ಮತ್ತೆ ಅವುಗಳಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಈಚ್ ಅಂಡ್ ಎವ್ರಿ ingredient in the Ishtalinga. Right. So the doubt came, I went to purchase some lingas. Okay. The person asked me, you want sada beka ಅಥವಾ bhari beku ಅಂತ ಕೇಳಿದ. Okay. That was a big ticker. Okay. And the second question it came, ಕೆಲವೊಂದು ಕೆರೋಸಿನ್ ಸ್ಮೆಲ್ ಬರ್ತಾ ಇತ್ತು, ಕೆಲವೊಂದು ತುಪ್ಪದಲ್ಲಿ ಮಾಡಿದ್ದಿತ್ತು. ಕೆರೋಸಿನ್ 20 ರೂಪಾಯಿ, ತುಪ್ಪದಲ್ಲಿ ಮಾಡಿದ್ದು 50 ರೂಪಾಯಿ ಅಂತ ಹೇಳಿದ ಅವನು. ಮತ್ ಹಾಗಿದ್ರೆ ಹೈಯೆಸ್ಟ್ ಎಷ್ಟು ಮಾಡ್ತೀಯಾ ಅಂತ ಕೇಳಿದೆ. ಕೇಳಿದಾಗ ಅವನು 2 ಲಕ್ಷ ರೂಪಾಯಿವರೆಗೂ ಹೋಗುತ್ತೆ ಅಂತ ಹೇಳ್ದ. The biggest thing, you know, like I was bit which one to buy. Right. Okay. Then, you know, like we started with a small thing. I got all types of things. Okay. Then he said, ಮಕ್ಕಳಿಗೆ ಅದರಲ್ಲಿ ಚಿಕ್ಕ ಲಿಂಗ ಇದೆ ತಗೊಳ್ಳಿ ಅಂತ ಹೇಳಿದ ಅವನು. ಅದು ನೋಡಿದ್ರೆ ಒಳಗಡೆ ಸಪ್ಪಳ ಬರ್ತಾ ಇತ್ತು. ಹೌದು. ಅದು ಗೇರು ಬೀಜ ಹಾಕ್ತಾರೆ ಅದರಲ್ಲಿ, ಅದು ತೇಲುತ್ತೆ ಅಂತ ಹೇಳ್ತಾರೆ ನೀರಲ್ಲಿ. ಹೌದು. ಸೊ ಹಾಗಿದ್ರೆ ಒಳಗಡೆ ಮತ್ತೆ ಬಾರೆಹಣ್ಣಿನ ಬೀಜ ಹಾಕ್ತಾರೆ, ಅದು ಖಾಲಿ ಇರುತ್ತಲ್ಲ, ಅದಕ್ಕೆ ಕಟ್ಟಿ ಕೊಡ್ತಾರೆ. ಹೌದು. ಇಲ್ಲ ಇದು ತಗೊಳ್ಳಿ 5 ಗ್ರಾಮ್ ಆಗುತ್ತೆ, ಮಕ್ಕಳಿಗೆ ಬಹಳ ಚೆನ್ನಾಗಾಗುತ್ತೆ ಅಂತ ಹೇಳಿದ. ನಾನು ಹೇಳಿದ್ದೆ, ನೋಡಪ್ಪ ಇದು ಮಕ್ಕಳಿಗೆ ಮೋಸ ಮಾಡೋದಲ್ಲ, ಹಾಗಿದ್ರೆ ಮೂಲ ಲಿಂಗ ಯಾವುದು? You know, that was the doubt that came into mind. Yeah. And then is there a scientific method to validate that? Right. Yes. You know, then we started collecting the lingas. You know, we visited nearly 175 linga manufacturers. Oh, wow. Collected the samples. So if you have 2 minutes, I can share you some of the slides. Please, yes, absolutely. Oh, this is so exciting. Please do. So can you see the slide now? Yes. Yeah. Okay. This is, you know, this is what triggered in our mind why there are so many varieties, why there is a cost variation. And then, you know, there is an ordinary linga and there is a special linga. Some are light, some are heavy. True. And some are imported lingas, you know, you are getting from China. Oh, I didn't know that. Okay. It's a fiber linga, they are look nice and they are durable. You know, that's what he recommended. You know, you are taking it to America, take this imported linga, they are very good. Okay. Then, you know, it is not a commodity. This is there your ಸಾಧನಾ ಪಥಕ್ಕೆ ನಿಮಗೆ ಬೇಕಾಗುತ್ತೆ. ಅದರಲ್ಲಿ ನೀವು ಯಾವ್ದಾದ್ರು ಕಲಬೆರಕೆ ಮಾಡಿದ ಲಿಂಗ ತಗೊಂಡು ಹೋದ್ರೆ, you know, what is the use? Then that's where we started looking into all the lingas. You know, some are made with kerosene, some are made with a True. ghee soot. I have seen all of these varied ingredient numbers. Yes. ಹೌದು. ಈ ಇಂಗ್ರೀಡಿಯೆಂಟ್ಸ್ ಕೆಲವರು 2 ಯೂಸ್ ಮಾಡ್ತಾರೆ, ಕೆಲವೊಂದು 5 ಮಾಡ್ತಾರೆ, ಕೆಲವೊಂದು 7 ಮಾಡ್ತಾರೆ, ಕೆಲವೊಂದು 11, 13. ಸೊ 19 ಇಂಗ್ರೀಡಿಯೆಂಟ್ ಹಾಕಿ ಮಾಡೋ ಲಿಂಗನು ನಾನು ನೋಡಿದ್ದೀನಿ. Then obviously the question is why such a discrepancy? Why there is no standards? And which one did Basavanna give? And am I using the right linga myself? Yeah. You know, then the question comes with the scientific mind, is there any scientific method to validate it? True. Absolutely. So with all those things, you know, with all the questions in my mind, I just ended up buying, you know, whatever is available. Okay. And then, you know, it's the back of the mind, you know, we started looking, analyzing, thinking, doing research. And finally, we decided, okay, let's list out all the ingredients, then we can eliminate one by one. Right. So first thing is kerosene or ghee, lamb black or soot. You know, normally in North Karnataka, you know, you ಮರ ಇರಬಹುದು, ಬುಟ್ಟೆ ಇರಬಹುದು, ಅದಕ್ಕೆ ಕಾಡಿಗೆ ಹಚ್ತಾರೆ. ಹೌದು. It acts as a waterproofing material. Right. Then the question is, 12th century there is no kerosene, only ghee was available. Exactly. So this was an easy elimination. So we eliminated kerosene. Okay, these people are commercialized. So we took that one off. Then comes, these are the various ingredients. You know, in something they use a small Shivalinga, we call it as a pitaka. And then we use a lamp black, that's a soot that they get. True. And there is a bhasma they use, that's the ash of cow dung. And then the geru oil ಅಂತ ಯೂಸ್ ಮಾಡ್ತಾರೆ. ಹೌದು, ಗೇರು ಬೀಜದಿಂದ ತೆಗೆದಿರುವಂತದ್ದು. ಹೌದು.
ದೆನ್ ಕಮ್ಸ್ ಅರಗು ಅಂತ ಯೂಸ್ ಮಾಡ್ತಾರೆ. ಅಂಡ್ ದೆನ್ ರಾಳ ಅಂತ ಬರುತ್ತೆ, ಅದು ಪ್ಲಾಂಟ್ ರೆಸಿನ್. Yeah, from that Nagalinga sal tree. It's from the ಹೌದು. sal tree. Yeah. ಹೌದು. ದೆನ್ ರೋಮಾ ಮಸ್ತಿಕಾ ಅಂತ ಇರುತ್ತೆ, ಮಸ್ತಕಿ ಅಂತ ಹೇಳಿ, ಅದನ್ನು ಪ್ಲಾಂಟ್ ರೆಸಿನ್. ಹೌದು. ದೆನ್ ಕಮ್ಸ್ ಆಂಬರ್, Right. ದಟ್ಸ್ ಅನದರ್ ಶಿಲಾರಸ. ಪ್ಲಾಂಟ್ ರೆಸಿನ್. ಅಂಡ್ ದೆನ್ ಅಂಜನಾ, ದಟ್ಸ್ ಕಾಡಿಗೆ ಯೂಸ್ ಮಾಡ್ತಾರೆ. Yep. ದೆನ್ ಸಮ್ ಯೂಸ್ ಮೆರ್ಕ್ಯುರಿ, ಎಲಿಮೆಂಟಲ್ ಮೆರ್ಕ್ಯುರಿ ಯೂಸ್ ಮಾಡ್ತಾರೆ. ದೆನ್ ಸಮ್ ಯೂಸ್ ಸನ್ ಸ್ಟೋನ್, ಅದು ಸೂರ್ಯಕಾಂತಿ ಶಿಲೆ ಅಂತ use ಸೂರ್ಯಕಾಂತ ಮಾಡ್ತಾರೆ. ಶಿಲೆ, ಚಂದ್ರಕಾಂತ ಶಿಲೆ. ಹೌದು. ಅದು ಹಾಕ್ತಾರೆ. ಕೆಲವರು ಗಂಗಾ ಜಲ ಹಾಕ್ತಾರೆ, ಕೆಲವರು ಪಂಚಾಮೃತ ಹಾಕ್ತಾರೆ, ಕೆಲವರು ಮ್ಯಾಗ್ನೆಟ್ ಹಾಕ್ತಾರೆ, ಮತ್ತೆ ಅದರಲ್ಲಿ ತುಪ್ಪ ಹಾಕ್ತಾರೆ, ಕೆಲವರು ಹೌದು. ಗೋಲ್ಡ್, ಸಿಲ್ವರು, ಪ್ಲಾಟಿನಮ್. ಹೌದು. ದಿಸ್ ಇಸ್ ವೇರ್ ದ ಕಾಸ್ಟ್ ಡಿಟರ್ಮಿನಿಂಗ್ ಫ್ಯಾಕ್ಟರ್. Correct, exactly. Now the fundamental question is, what are essential, what are non-essential? ಇದು ಮಾಡಿದಾಗ ನೀವು 12ನೇ ಶತಮಾನದಲ್ಲಿ ನೋಡಿದಾಗ ಬಸವಾದಿ ಶರಣರು ಸ್ಥಾವರಲಿಂಗವನ್ನ ಖಂಡಿಸಿದ್ರು, ಸ್ಥಾವರಲಿಂಗ ಪೂಜೆವನ್ನ. ಸೊ ಹೀಗಾಗಿ ಅದು ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋದವರ ಅಷ್ಟೆಲ್ಲ ಹೌದು. ಪ್ರತಿಭಟನೆ ಹೌದು. ಮಾಡಿದವರು ಅದನ್ನ ಹೌದು. ಮತ್ತದಕ್ ಮೇಲೆ ಪೀಠಕ್ಕೆ ಹಾಕಿ ಯಾಕೆ ಇಟ್ಕೋತಾರೆ? ಹಾ. ದಿಸ್ ಇಸ್ ಕೈಂಡ್ ಆಫ್ ಲೈಕ್ ವಿ put that as okay, this may be non-essential Optional. one at that time, Optional. optional one. Yeah. Then we just used pretty much everything, the lamb, black country, basma, geru, aragu, rala, plant resin. These are all one. And then comes Anjana Kadige, fine. Mercury, elemental mercury, you know, we say it's a mercury poisonous and everything. Yeah. Why they use mercury into it? That's the one. Yeah. And ಕೆಲವರು ಸೂರ್ಯಕಾಂತಿ ಹಾಕ್ತಾರೆ, ಕೆಲವೊಂದು ಚಂದ್ರಕಾಂತ ಶಿಲೆ ಹೌದು. ಹಾಕ್ತಾರೆ. You know, maybe there is either of one, not both, because both have different properties. True. Then comes the Ganga Jala, Panchamrita, magnet, honey, gold, silver. These are all like Yeah. non-essential. These are all, yeah, items. absolutely. These are all kind of like cosmetics. Then we shortlisted authentic ingredients ಒಂದು ಕಡೆ ಮಾಡಿದ್ವಿ, ನಾಟ್ ಶ್ಯೂರ್ ಇದ್ದಂತ non-essential ingredients ಒಂದು ಕಡೆ ಮಾಡಿದ್ವಿ. ಮಾಡಿದ್ಮೇಲೆ we said okay, these are all the fine, so this requires some additional study on these. Right. Then the materials in question, the magnet, did they really use the real magnet, or did they use the sunstone, did they use the moonstone, or they used mercury? Alkaline. Yeah. And the possibility, yes, there is a natural magnet that's essential, that's available. Then comes there is a Suryakanti Shile and Chandrakanti Shile. And you know, we collected samples from nearly 600 plus individuals. We discussed, we talked, and it's expensive, like 5 years to study work. Then what we did, we established a small lab where we started making our own lingas with various permutation combinations, with ingredients, without ingredients. Amazing. Then we started analyzing which one is the better linga into it. So idralli bandaga, the main question came was the mercury. Why the mercury was used in the linga? ನಾವು ಎಲ್ಲರಿಗೂ ಹುಡುಕಿದ್ವಿ, ಅದರಲ್ಲಿ ಒಂದು ನಮಗೆ ರೆಫರೆನ್ಸ್ ಸಿಗುತ್ತೆ ಬಸವ ಪುರಾಣಂನಲ್ಲಿ, ಪಾಲ್ಗುಂಟೆ ಸೋಮನಾಥ್ ಅವರು ಬರ್ತಿದ್ರಲ್ಲಿ. ಹೌದು. ಅಲ್ಲಿ ಒಂದು ತಗದಿಯ ಪಾಲಿನಲ್ಲಿ ಪಾಜಕವ ಅರೆಹೊತ್ತು ಬಸಿಗಿಟ್ಟು ಇಳಿದ ಭಸ್ಮವ ಲಿಂಗ ಮಜ್ಜನ ಕಾಯಕ್ಕೆ ಬಸವ ಎಂದು ಅರ್ಪಿಸಿದೆನು ಅಂತ ಶರಣ ಗೊಗ್ಗವೇ ಹೇಳ್ತಾಳೆ ಇದರಲ್ಲಿ. ದ ಕ್ವಶನ್ ಕಮ್ಸ್ ಇಸ್ ತಗದಿಯ ಪಾಲು. ವಾಟ್ ಈಸ್ ದಟ್ ತಗದಿಯ ಪಾಲು? ದಟ್ ವಾಸ್ ಅ ಬಿಗ್ ಥಿಂಗ್. ಪಾಜಕ ಅಂದ್ರೆ ನಮ್ದು ಮೆರ್ಕ್ಯುರಿ, ಭಸ್ಮ ಅಂದ್ರೆ ಮೆರ್ಕ್ಯುರಿ ಆಶ್. ತಗದಿಯ ಪಾಲಿಗೂ ಮತ್ತು ಆ ಭಸ್ಮಕ್ಕೂ ಏನ್ ವ್ಯತ್ಯಾಸ, ಅದರಿಂದ ವಾಟ್ ಇಸ್ ದ ರಿಲೇಶನ್ಶಿಪ್? ದಟ್ಸ್ ವಾಟ್ that took most of our time. And whichever people we approached, everyone said ತಗದಿಯ ಪಾಲು ಅಂದ್ರೆ ಆಕಳ ಹಾಲು ಅಂದ್ರು, ಕೆಲವರು ಎಮ್ಮೆ ಹಾಲು ಅಂತಂದ್ರು, ಕೆಲವರು ಏನೇನು ಹೇಳಿದ್ರು. ಕೊನೆಗೆ we found out it from ನಾವು ಹಕೀಮ್ ಅಂತ ಇರ್ತಾರೆ ನಮ್ ಕಡೆ, ಅಂದ್ರೆ ಮುಸ್ಲಿಂ ಆಯುರ್ವೇದಿಕ್ ಮೆಡಿಸಿನ್ ಕೊಡೋರು. Hakims. These are the traditional Ayurvedic medicine. Yeah. The Unani medicine and all of that. Yes. ಹೌದು. ಅವ್ರಿಗೆ ಕೇಳಿದಾಗ that fellow said, like ನಿಮ್ಗೆ ಎಷ್ಟು ಬೇಕ್ರಿ ಅಂತ ಕೇಳಿದ. When we said what is ತಗದಿಯ ಪಾಲು, then that we said okay, that means obviously he knows. When he's asking how much I need, right? I said anything you can give, that is good enough. Okay. Then he said this ನಮ್ಮಲ್ಲಿ ಇದು ಇರುತ್ತೆ, ಎಕ್ಕೆ ಗಿಡ ಇರುತ್ತೆ. ಹೌದು. ಅದ್ರ ಹಾಲು ಬರುತ್ತೆ. ಹೌದು. ತಗದಿಯ ಪಾಲು ಅಂತಾರೆ. ತಗದಿ ಅಂದ್ರೆ ಎಕ್ಕೆ ಗಿಡ ಆ ಕಾಲದ ಲ್ಯಾಂಗ್ವೇಜ್ ಅಲ್ಲಿ. ಅದು ಎಕ್ಕೆ ಗಿಡದಲ್ಲಿ
ನೀವು ಪಾಜಕವನ್ನ ಅಂದ್ರೆ ನೀವು ಪಾದರಸವನ್ನ ಹಾಕಿ, Uh-huh. so in a chemistry lab ಅಲ್ಲಿ you can stir it. So we figured out that some precipitation occurs after 24 hours of stirring. Which is why they also say ಎಕ್ಕೆ ಗಿಡದ ಹಾಲು it is poisonous ಅಂತ ಅಂದ್ಬಿಟ್ಟು. ಹೌದು. Yeah. Then what we analyzed water is nothing but mercuric sulfide, not elemental mercury. According to that ಬಸವ ಪುರಾಣಂನಲ್ಲಿ ಏನ್ ಬರುತ್ತಲ್ಲ, ತಗದಿಯ ಪಾಲಿನಲ್ಲಿ ಪಾಜಕವ ಭಸ್ಮ ಏನ್ ಬರುತ್ತೆ, that ಭಸ್ಮ is nothing but mercuric sulfide that we analyzed. And we identified this is what it is ಅಂತ ಹೇಳಿ. Then we started using this mercuric sulfide authentically in making the linga process. And then comes, like there is a sunstone and moonstone. There is a major difference. Sunstone and moonstone, ಎರಡು ಸ್ಟೋನ್ ಹಾಕಿ ಲಿಂಗ ಮಾಡ್ತಾರೆ. ಆದ್ರೆ ಸನ್ ಸ್ಟೋನ್ ಹಾಕಿ ಲಿಂಗ ಕೆಲವೊಬ್ಬರಿಗೆ ಮಾತ್ರ ಅದು ಕೊಡ್ತಾರೆ ಸಾಧನಾ ಕ್ರಮವಾಗಿ, ಉಳಿದವರಿಗೆಲ್ಲ ಮೂನ್ ಸ್ಟೋನ್ ಹಾಕಿದ್ದು ಲಿಂಗ ಕೊಡ್ತಾರೆ. So this is what I wanted to bring to your attention, but there is a various validation methods that we use that's called Kirlian photography and all that. Yeah. I've seen this. But, okay. That goes like a long hour, 1 hour presentation. I just wanted to share. Oh, wonderful. No, we should actually cover this sometime. Yeah. It's going to be very interesting. Yeah. And also like we have done studies on that, giving that authentic linga. So just to show some of things for you. You see the one here in the corner here. Yeah. So this is a Kirlian photography of the authentic linga. You can see the various distinctive color bands of it. And you Suryakanti Shile, Chandrakanti Shile, and you can see like the two distinct colors here. Sure. Those are nothing but the energy fields of the sadhaka. And what these colors represent, these are the chakra colors, various colors of the chakras that you do. Yeah. The Kundalini chakra, 7 Yes. chakras, those are the distinct 7 colors. ಆ ಬಳಿಕ ನಾವೆಲ್ಲ ಹೇಳ್ತೀವಿ ಲಿಂಗಾಂಗ ಸಾಮರಸ್ಯ, ಅಂಗ ಲಿಂಗ ಒಂದಾಗ್ತದ, ಅಂಗಭಾವ ಲಿಂಗದಲ್ಲಿ, ಲಿಂಗಭಾವ ಅಂಗದಲ್ಲಿ ಸಮರಸವಾಗ್ತದ, ಆವಾಗ ಅನುಭವಕ್ಕೆ ಬರ್ತದ ಅಂತ ಹೇಳಿ. ಅಂದ್ರೆ ಅಂಗಭಾವ ಏನು, ಲಿಂಗಭಾವ ಅಂದ್ರೆ ಏನು? ಒಂದು ಲಿಂಗ ಆಮೇಲೆ ಅಂಗ ನೀವು ಕೈನಲ್ಲಿ ಹಿಡಿದು ಈಗ ಕಾಣುತ್ತಾ? ಕಾಣ್ತಿದೆ. ಹೌದು. ಅಂಗ, ಲಿಂಗ ಮತ್ತು ಶೂನ್ಯ, 3 ಈ ಸಾಧನಾ ಪಥದಲ್ಲಿ. ಅಂಗ ಅಂದ್ರೆ ಈ ದೇಹದೊಳಗೆ ಏನು ಚೇತನ ಇರ್ತೋ ಅದಕ್ಕೆ ಅಂಗ ಅಂತ ಕರೆದ್ರು. ಈ ವಿಶ್ವದ ಹಿಂದೆ ಚೇತನ ಏನದ ಅದು ಲಿಂಗ ಅಂತ ಕರೆದ್ರು. ಅಂಗ ಮತ್ತು ಲಿಂಗ ಎರಡು ಸಮರಸವಾದಾಗ ಏನು ಅನುಭವಕ್ಕೆ ಬರ್ತೋ ಅದು ಶೂನ್ಯ. Yes. So all these you can catch with your Kirlian photograph. Oh, interesting. Okay. Yeah. The thing is, the linga has a distinct its aura. And the sadhaka has his own aura. When they start meditating, when they start focusing on it, when anga linga bhavagalu ಒಂದಾಗ್ತವ, then ದೃಷ್ಟಿ ಲಿಂಗ ಮುಗಿದುಕೊಳ್ಳೆ ಭಾವಲಿಂಗಕ್ಕೆ ಹೋಗ್ತಾರ. Then you see the unification of the energy field. Oh, interesting. Okay. We have like a time-lapse photography. Oh, interesting. We have taken over 14,000 photographs. Wow. And then we have assimilated everything. So you can see how differently the energy field changes while the person is meditating. Amazing. Yeah, because right now with a lot of like PET scans and everything, they have studied what happens in the brain when you're meditating. And in fact, one of the, I think Matthew Ricard, he's an amazing Buddhist monk. He's one of my favorites. The conversation between the monk and the philosopher Antanu, he's written amazing books. He is officially called as the happiest person living on the earth because the amount of endorphins, the happy hormones that have been found in his brain when they did the PET scans and everything, has not been found in any of the recorded readings that exist so far. Right. Has there some kind of like, studies been published? Either like studies published, something when there is so much of work that has been done in terms of understanding the... Yeah, we have done it and everything is compiled and documented. Nice. And still we are doing some advanced study work is also going on. Amazing. And these are the various phases of meditation. And when you say unification of the forces, this is how the energy field looks like.
And we have kind of like ಏನಂತೀರ dedicated and fully into it. Them ಸಾಧಕಿಯರು ಇದ್ದಾರೆ, ಅಂದ್ರೆ ಸ್ವಾಮೀಜಿ ಅವರು ಇದ್ದಾರೆ. So convincing them to come to a laboratory and do the perform puja and all that was like a big challenging task. True. But eventually, the truth that you realize at the end of the day, we feel that gives kind of like sense of satisfaction. Absolutely. And this is almost like a 5.5 year extensive work we have done, but Fantastic. we'll share that with whenever the time permits, we can present that one to you. Oh, absolutely, this would be super interesting. Yeah, and we have various energy fields that experience. You see here the person, the energy field of the linga and energy field of the person who is doing the puja. And here is the person, the energy field is different, linga energy field is different, and his energy field is different. So what stages were they taken? Like, so how long did it take for this person to reach that stage? Almost 8 hours. Okay. We have seen a 6 to 8 hours time period. Okay. And when you get into like complete absorption state, that will be complete 12 hours of face rubber. Concentration, assimilation, concentration, and everything. Yes. The study starts the morning like 2:30 early morning. Oh wow. And goes all the way to like till evening. Interesting. So that way, we have conducted these studies in Pune, India. I see. Yeah. And then we have done a lot of lot of legwork, lot of brainstorming, lot of definitely research, it shows. Absolutely. And the simple thing is, which linga you want ಅಂತ ಅವನಿಗೆ ಕೇಳಿದ್ನಲ್ಲ, that's where it started. Which one to buy? Yeah, I mean, ultimately at the end of the day, everything gets commercialized. Right. Because you want to have that sort of like, Right. Yeah. We started in 2009, finally concluded in 2016. Wow. Okay. Because most of these people are like traditional linga makers. They don't want to disclose their trade secret. True. What they use, everybody will say, I have the best linga, I have the best linga. When you put to the test, that proved to be one of the worst linga, honestly speaking. But ಹಿಂದಿನ ಕಾಲದಲ್ಲಿ ಏನಿತ್ತು, people used to make them, the guru used to make in his matha or ashrama and give it to ಕೆಲವೊಂದು ಮಠಗಳಲ್ಲೇನೆ ಇಲ್ಲೋ. ಹೌದು. There is no price tag attached to it. Correct. But nowadays everything is commercialized. People are after like money. So that's how we are seeing the Chinese linga in the market. The lingas made in China. Yeah. ಪ್ರವೀಣ್ ಅವರೇ, ನಾನು ನಿಮ್ಗೆ ಕೇಳಬಹುದಾ? ಖಂಡಿತ. Just wanted to come back to Basavanna, and all this is very interesting. But if you remember this tale about Kuri Hikkele Linga Udbhava Agirodo of Gollando, regardless of what the linga is made of, ಆ ಕುರಿ ಹಿಕ್ಕಿನೇ ಅವನು ಲಿಂಗ ಅಂತ ಅವನು ಪೂಜೆ ಭಕ್ತಿಯಿಂದ ಪೂಜೆ ಮಾಡಿದಾಗ ಅದ್ರೊಳಗೇನೆ ಲಿಂಗ ಶಿವ ಪ್ರತ್ಯಕ್ಷ ಆಗ್ತಾನಲ್ಲ. ಸೊ ಐ ಮೀನ್ ಅವರ್ ಕೋರ್ bhakti movement is about that, regardless of what it is made of, gold, silver, whatever. Bhakti, the prominence of bhakti trumps everything. That is the message ultimately. So if you remember that tale, if you can, I know it is time, but adu gyapka bantu namma ajja helta iddaddu adan. If you remember the details of that tale, I'd very appreciate it. Yeah, I have in the Veerashaiva Purana, they do mention about these things. I don't know the exact name of the individual, but what I can tell you, leaving the Purana aside, what I can tell you from my own experience, which I was talking about last time when we were, I think in the last session, when we were talking. And because, ultimately this is what even the Sharanas also emphasized. ನನಗೆ ಚಿಕ್ಕವನಾಗಿದ್ದಾಗ ಐ ವಾಸ್ ಇನಿಷಿಯೇಟೆಡ್, ಲೈಕ್ ಹುಟ್ಟಿದಾಗ ಇದು ಮಗು 13 ದಿವಸದೊಳಗಡೆ ಲಿಂಗ ಧಾರಣೆ ಆಗೋದು ಅದೆಲ್ಲ ಪದ್ಧತಿ ಇರುತ್ತಲ್ಲ. ಸೊ ಲಿಂಗ ಧಾರಣೆ ಮಾಡಿಸಿದ್ರು ನಂಗೆ.
And I used to watch my grandfather do the puja when I was a kid. And I was always enamored. I was like, ನನ್ಗೂ ಮಾಡ್ಬೇಕು, ನನ್ಗೂ ಪೂಜೆ ಮಾಡ್ಬೇಕು, ನಾನು ಮಾಡ್ಬೇಕು ಅಂತ ಅಂದ್ಬಿಟ್ಟು. ಬಟ್ ನೀನ್ ಇನ್ನ ಚಿಕ್ಕೋನು, ನೀನ್ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ, ಸುಮ್ನೆ ಕೂತ್ಕೋ, ದೇವ್ರ ಮನೆಯಲ್ಲಿ ಇರುತ್ತೆ, ದೇವ್ರ ಮನೆಗ್ ಸುಮ್ನೆ ನಿನ್ಗೆ ಏನ್ ಬೇಕೋ ಪೂಜೆ ಅಲ್ಲೂ ಹೂವ ಇಡು, ಗಂಟೆ ಬಾರ್ಸು, ಊದ್ ಕಡ್ಡಿ ಹಚ್ಚು ಅಂತ ಅಂದ್ಬಿಟ್ಟು ಮಾಡೋರು. ನನಗೆ ನಮ್ ತಾತ was my grandfather was very very instrumental in you know bringing me so close to all of these kind of things, and he would make me sit on his lap, put the linga that he used to worship in my hand, and he would make me do it. ಯಾಕಂದ್ರೆ ಇಷ್ಟ ಇದಾನಲ್ಲ, ಕೊಡೋದ್ ಕೊಟ್ಬಿಡಿ ಅಂತ ಅಂದ್ಬಿಟ್ಟು. ಬಟ್ ಮನೇಲಿ ಒಪ್ತಿರ್ಲಿಲ್ಲ. ಅಯ್ಯೋ ಇಲ್ಲ, ಅವ್ನ್ ಎಲ್ಲೋ ಹಾಕ್ಬಿಡ್ತಾನೆ, ಇದೇನೋ ಹುಡುಗಾಟ, ಇವ್ ಮಕ್ಳಿಗೆ ಏನು ಸುಮ್ನೆ ಇವಾಗ ಹೇಳ್ತಾನೆ ಅಷ್ಟೇ, ಅವ್ನ್ ಮಾಡೋದಿಲ್ಲ ಕಂಟಿನ್ಯೂಸ್ ಆಗಿ ಅಂತ ಅಂದ್ಬಿಟ್ಟು. But I was so intent, and my grandfather had put all of these things into my head. I hold him like primarily responsible for everything. ಚಿಕ್ಕನ್ನಲ್ಲಿ ಮಾರ್ಕಂಡೇಯನ್ ಕಥೆ, ಧ್ರುವನ್ ಕಥೆ, ಇದನ್ನೆಲ್ಲ ಕೇಳ್ಬಿಟ್ಟು ಬೇಡರ ಕಣ್ಣಪ್ಪ. ಚಳಿ ಇತ್ತು ಅಂತಂದ್ರೆ ಬೆಂಗಳೂರಲ್ಲಿ ಆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಅಲ್ಲ, ನಾನ್ ದೇವ್ರ ಮನೆಯಿಂದ ದೇವ್ರನ್ನ ಎತ್ಕೊಂಡ್ ಬಂದ್ಬಿಡ್ತಿದ್ದೆ. ಎತ್ಕೊಂಡ್ ಬಂದ್ಬಿಟ್ಟು ನನ್ ರಗ್ಗಲ್ಲಿ ನನ್ ಪಕ್ಕ ಸುತ್ಬಿಟ್ಟು, ಬೆಚ್ಚಗಿರುತ್ತೆ, ನೀನಲ್ಲಿ ಹಾಕಿಟ್ಟಿದ್ದೆ ಅಂತಂದ್ರೆ ಅವ್ನ್ ಚಳಿ ಆಗೋದಿಲ್ವಾ, ನಿಮ್ಗೆ ಏನು ಕೇರೆ ಇಲ್ಲ ದೇವ್ರ ಬಗ್ಗೆ ಅಂತಲ್ಲ ಅನ್ಕೊಂಡು. All of this led me to a point where I became so rebellious. I was like, if you're not going to give me the linga that was tied to me, I don't care. Road alli biddid yake? That's what my grandfather also had told. ನಿನಗೆ ಎಲ್ಲಾ ಕಡೆನೂ ಶಿವಾನೇ ಉಂಟು, ನೀನ್ ಯಾವ ಕಲ್ಲನ್ ತಗೊಂಡ್ ಪೂಜೆ ಮಾಡಿದ್ರು ಶಿವಾನೇ, ಅದನ್ನ ಶಿವ ಅನ್ಕೊಂಡ್ ನೀನ್ ಅನ್ಕೊಂಡ್ಯಾ ಅಲ್ಲಿ ಶಿವ ಇರ್ತಾನೆ ಅಂತ ಅಂದ್ಬಿಟ್ಟು. ಐ ವಾಸ್ ಲೈಕ್, ಸರಿ ಇನ್ಯಾತಕ್ ಬೇಕು ಅಂತ ಅಂದ್ಬಿಟ್ಟು ಲಿಟ್ರಲಿ ನಾನು ಕಲ್ಲು, ಫುಟ್ಪಾತ್ ಅಲ್ಲಿ ಬಿದ್ದಿದ್ ಕಲ್ಲನ್ನ, ಇಷ್ಟ ಗಾತ್ರದ ಕಲ್ಲನ್ನ ತಗೊಂಡ್ಬಂದು ಬಚ್ಚಿಟ್ಕೊಂಡು, ಯಾಕೆ ಅಂದ್ರೆ ನಮ್ಮ ಅಮ್ಮ ನೋಡಿದ್ರೆ ನನ್ ಶಿವನ್ ಕಿತ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಐ ಡಿಡ್ ದಟ್. Ultimately, I know that ಕಣ್ಣು ಮುಂದೆ ಶಿವ ಏನ್ ಬಂದ್ಬಿಟ್ಟು ತಟಾಕಂತ ಪ್ರತ್ಯಕ್ಷ ಹೋಗ್ಬಿಟ್ಟು ನನ್ಗೆ ಏನ್ ದರ್ಶನ ಕೊಡ್ಲಿಲ್ಲ. ಮೇ ಬಿ ಐ ವಾಸ್ ಸ್ಟಿಲ್ ನಾಟ್ ಗುಡ್ ಎನಫ್ ಅಟ್ ದಟ್ ಪಾಯಿಂಟ್ ಇನ್ ಟೈಮ್. ಬಟ್ ಐ ನೋ that all of that process has helped me grow and understand and appreciate the value behind everything. Eventually my mom caught me. You cannot ever hide from your parents. They will catch you. They're your parents after all. But it moved my mom. And then she buckled. And then she said, okay, fine, I give up. I don't know what has gotten into this person, this boy. Sari, ನೀನೇ ಗೆದ್ದೆ, ಹಾಕೋಬೇಡ ಮೈ ಮೇಲೆ, ಅದಕ್ಕೆ ಕರೆಕ್ಟ್ ಆಗಿ ದೀಕ್ಷೆ ಆಗ್ಬೇಕು, ಆಮೇಲೆ ಹಾಕಿಸ್ಕೊಳ್ಳಿವಂತೆ. ನೀನ್ ಚಿಕ್ಕೋನಾಗಿದ್ದಾಗ ನಿನ್ಗೆ ಏನ್ ಸುಮ್ನೆ ಅವ್ರು ಕೊಟ್ಬಿಟ್ಟು ಇದ್ ಮಾಡ್ತಾರೆ ಅಷ್ಟೇ, ನಾಮಕರಣ ಮಾಡೋ ಟೈಮಲ್ಲಿ ನಿನಗಿದ ಹಿಂದೆ ಏನಿದೆ ಏನು ಗೊತ್ತಿರೋದಿಲ್ಲ, ಅಲ್ಲಿ ತನಕ ಸುಮ್ನೆ ಪೂಜೆ ಮಾಡ್ಕೊಂಡಿರು ಅಂತ ಅಂದ್ಬಿಟ್ಟು ಫೈನಲಿ ಶಿ ಗೇವ್. I didn't want to part from the one that I had, because after all I was like, this is what I had. I felt like, okay, ಬಂದ್ಬಿಡ್ತು ಅಂತ, I am giving up on this. ಕೈ ಕೊಟ್ಬಿಟ್ಟೆ. ತುಂಬಾ ಅಯ್ಯೋ ರಾಮ, ಎಷ್ಟು ಹತ್ತಿದೀನಿ ಅಂತಂದ್ರೆ ಕಡೆಗೆ ಅಮ್ಮ ಶಿ ವಾಸ್ ಲೈಕ್, ಇಲ್ಲ ಆ ತರ ಅಲ್ಲ, ಏನು ಯೋಚನೆ ಮಾಡ್ಬೇಡ, ಇದನ್ನ ತಗೊಂಡ್ ಹೋಗ್ಬಿಟ್ಟು ಕಾವೇರಿನಲ್ಲಿ ಬಿಟ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಓಕೆ. ಮಗು, ಶಿ ವಾಂಟೆಡ್ ಟು ಕೈಂಡ್ ಆಫ್ ಲೈಕ್ ಜಸ್ಟ್ ಅಪೀಸ್ ಮೀ. ಕಾವೇರಿ ಕರ್ಕೊಂಡು ಹೋಗಿ ಅಲ್ಲಿ ಅದನ್ನ ವಿಸರ್ಜನೆ ಮಾಡಿಸಿ ಈ ಲಿಂಗನ ಇಟ್ಕೊಂಡು ಇದನ್ನ ಪೂಜೆ ಮಾಡು ಅಂತ ಅಂದ್ಬಿಟ್ಟು ಅಷ್ಟು ರಾಧಾಂತ ನಾ ಮಾಡಿರೋದು ಚಿಕ್ಕವನಾಗಿದ್ದಾಗ. Point is, yes, at the end of the day, if you're going to be involved in it, then ಆ ಸಾಧನೆಗೆ ಅನುಕೂಲವಾಗೋ ರೀತಿನಲ್ಲಿ ಎಲ್ಲವನ್ನೂ ಕೂಡ ಮಾಡಿರೋದು ಅದಕ್ಕೋಸ್ಕರ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇನ್ವೇರಿಯಬ್ಲಿ ವಿ ಡೈಲ್ಯೂಟ್ ಥಿಂಗ್ಸ್. ಕುರಿ ಹಿಕ್ಕೇದಾಗಿರ್ಲಿ,
ಕಲ್ಲಿಂದ ಆಗಿರ್ಲಿ, ಯಾವುದನ್ನೇ ನಾವು ಆ ಭಾವವನ್ನ ನಾವು ಇಟ್ಕೊಳ್ತೇವ, then it is something that is going to work for us, because ultimately all of those externalities has to go away, and it will. No, it is all the research is very interesting. It's very interesting. No question about it. Yeah, But ultimately, it is a tool for bhakti, and that as a lay person, I thought that's what. No, for sure, for sure. Yeah. So ಜಸ್ಟ್ ಒಂದು ಪಾಯಿಂಟ್ ಏನ್ ಹೇಳ್ಬೇಕಂತಂದ್ರೆ, ಸಾರಿ ಇಂಟರಪ್ಟಿಂಗ್, ನಯನತಾರ ಹೇಳಿದ್ದು ಅದು ಕರೆಕ್ಟ್. ಈಗ ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಆಡಿದ್ದ ಕ್ರಿಕೆಟ್ ಬ್ಯಾಟ್ ತಂದು ನನಗೆ ಕೊಟ್ಟು ಬ್ಯಾಟ್ ಮಾಡಂತಂದ್ರೆ ಐ ವೋಂಟ್ ಬಿಕಮ್ ಸಚಿನ್ ತೆಂಡೂಲ್ಕರ್. ಅಟ್ ದಿ ಸೇಮ್ ಟೋಕನ್, ಅಟ್ ದಿ ಸೇಮ್ ವೇ, ಯು ಕ್ಯಾನಾಟ್ ಗಿವ್ ಎ ಸಚಿನ್ ತೆಂಡೂಲ್ಕರ್ ರ್ಯಾಂಡಮ್ ಲೈಕ್ ಬೇಸ್ಬಾಲ್ ಬ್ಯಾಟ್ ಕೊಟ್ಟು ಆಟ ಆಡತ್ತಂದ್ರೂ ಆಗುದಿಲ್ಲ. ಅಂದ್ರೆ ಇಲ್ಲಿ ಎರಡೂನು ಮುಖ್ಯ, ಎರಡೂ ವಿಷಯಗಳು ಬಹಳ ಮುಖ್ಯವಾದಂತಹದ್ದು. ಪ್ರಾಪರ್ ಟೂಲು ಬೇಕು, ಮತ್ತು ಅಟ್ ದಿ ಎಂಡ್ ಆಫ್ ದಿ ಡೇ ನಿಮಗದು ಒಂದು ನಂಬಿಕೆ ಮತ್ತು ಭಕ್ತಿ ಅನ್ನೋದು ಬೇಕು. ಎರಡೂನು ದೇ ಆರ್ ಇಂಪಾರ್ಟೆಂಟ್ ಅಂತ ಹೇಳ್ಬೇಕು, ಅಷ್ಟೇ, ಮತ್ತೇನಿಲ್ಲ. ಥ್ಯಾಂಕ್ ಯು. So basically, like what it boils down is the evolution of the bhakti. ಸಾಧನಾ ಪಥದಲ್ಲಿ ಹಂತ ಹಂತವಾಗಿ ಭಕ್ತಿಯ ವಿಕಾಸ ಆಗ್ತಾ ಹೋಗ್ತೈತಿ. ಈ ಸಾಮಾನ್ಯ ಭಕ್ತಿ, ಎಸ್, ಅದು ಆಡಿನ ಹಿಕ್ಕೆಂದು ಮಾಡ್ಬೋದು, ಬದನೆಕಾಯಿ ಕೈನಲ್ಲಿ ಇಟ್ಕೊಂಡು ಮಾಡ್ಬೋದು, ಏನು ಮಾಡಬಹುದು. ಅಂಧಭಕ್ತಿ, ಮೂಢಭಕ್ತಿ, ಶ್ರದ್ಧಾ ಭಕ್ತಿ 3 ಇರ್ತೈತಿ. ಇದು ಶ್ರದ್ಧಾ ಭಕ್ತಿಯಲ್ಲಿ ಬರ್ತೈತಿ. ಆ ಭಕ್ತಿ ವಿಕಾಸ ಆಗ್ತಾ ಆಗ್ತಾ ಭಕ್ತಿ ಶ್ರದ್ಧೆ ಆಗ್ತದ, ಶ್ರದ್ಧೆ ನಿಷ್ಠೆ ಆಗ್ತದ, ನಿಷ್ಠೆ ಆದ ಬಳಿಕ ಪ್ರಸಾದಿ ಆಗ್ತದ, ಅವಧಾನಿ ಆಗ್ತದ, ಆ ಬಳಿಕ ಕೊನೆಗೆ ಅದು ಸಮರಸವಾಗ್ತದ, ಅದು ಐಕ್ಯಸ್ಥಲ. ಇದು 6 ಹಂತದಲ್ಲಿ ಶರಣರು ಏನು ಮಾರ್ಗ ತೋರಿಸಿದ್ರು, ಅದು ಭಕ್ತಿಯ ವಿಶ್ವಾಸ. ಅಂದ್ರೆ ಭಕ್ತಿ ಪಥದಲ್ಲಿ ನಾವು ವಿಕಾಸ ಆಗ್ಬೇಕಾದ್ರ, ನಮ್ಮ ಆಧ್ಯಾತ್ಮ ಸಾಧನಾ ಪಥದಲ್ಲಿ ನಾವು ಸಾಗಬೇಕಾದ್ರೆ ಹಂತ ಹಂತವಾಗಿ ಇದನ್ನ ಬೆಳೆಸ್ತಾ ಹೋಗ್ಬೇಕಾಗ್ತೈತಿ. ಅದರಲ್ಲಿ ಮುಖ್ಯವಾಗಿ ಅಂತಂದ್ರೆ ನಿಮ್ ಶ್ರದ್ಧೆ ಮತ್ತು ಅಲುಗಾಡದ ನಿಷ್ಠೆ ಇರ್ಬೇಕು. ಹಂಗಾಗಿ ಎಲ್ಲಾ ಶರಣರು, ಅದರಲ್ಲಿ ನೀವು ಮಡಿವಾಳ ಮಾಚಿದೇವರ ವಚನಗಳನ್ನು ನೋಡಿದ್ರೆ ಎಲ್ಲ ಅತ್ಯಂತ ನಿಷ್ಠೆಯಿಂದ ಅವರು ಇದು ಮಾಡ್ತಾರೆ. ಸೊ ಹೀಗಾಗಿ ಒಂದು ಅಲುಗಾಡದ ಶ್ರದ್ಧೆ ಮತ್ತು ದೃಢವಾದ ನಿಷ್ಠೆ ಇತ್ತು ಅಂತಂದ್ರ ಮುಂದಿನ 3 ಹಂತಕ್ಕೆ ನೀವು ಏರಾಕ ಈಸಿ ಆಗ್ತೈತಿ. ಅಂದ್ರೆ ನಾವು 6 ಅಂತಂದ್ರೆ ದೀಸ್ ಆರ್ ನಾಟ್ ಲೈಕ್ ಕ್ಲಿಯರ್ಲಿ ಮಾರ್ಕ್ಡ್ ಸ್ಟೆಪ್ಸ್ ಟು ಗೋ ದೇರ್. Evolutionary path of yourself. Sometimes you don't even have to go through that 6 steps ಅಂತಾನೆ ಅಲ್ಲ, sometimes you just jump from one to ಅದು ಎಲ್ಲ ಆಗುತ್ತೆ. ನಿಜ. ನೀವು ಷಟ್ಸಲ ಸಾಧನಾ ಪಥದಲ್ಲಿ ನೋಡಿದ್ರೆ ಆದಾಯನವರು 3-5ರಲ್ಲಿ ಹೇಳ್ಬಿಡ್ತಾರೆ. ತ್ರಿವಿಧಾಂಗ ಮಾರ್ಗದ ಒಂದು ಹೇಳ್ತಾರೆ, ಇನ್ನೊಂದು ತ್ರಿಲಿಂಗ ಮಾರ್ಗ ಹೇಳ್ತಾರೆ. ನಿಮ್ 6 ಹಂತ ಬೇಕಾಗಿದೆಲ್ಲ 3 ಹಂತದಲ್ಲಿ ಯು ಕ್ಯಾನ್ ರೀಚ್ ದಟ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಅ ಡಿವಿನಿಟಿ within you with that path ಅಂತ ಹೇಳ್ತಾರೆ. ಬಟ್ ಅವರು ಹಂತ ಹಂತವಾಗಿ ಆಯಾ ಶರಣರ ಪಥದಲ್ಲಿ ಹೇಳಿದ್ದಾರೆ. ಅಯ್ಯೋ, ಆರೇನು ನಿಮ್ ಸಿದ್ಧಾಂತ ಶಿಖಾಮಣಿ ತೆಗೆದ್ಬಿಟ್ರಂತೂ 101 ಮಾಡಿ, 101 ಮಾರ್ಗ. ಹೌದು, ಏನ್ ಪರ್ಮಿಟೇಷನ್ ಕಾಂಬಿನೇಷನ್. ಅಲ್ಟಿಮೇಟ್ಲಿ ಎಷ್ಟು ಓದಿದ್ರು ಹೌದು ಗಟ್ ಹೊಡೆದು ಅದನ್ನ ಬರಿಬೋದೇ ಹೊತ್ತು ಎಕ್ಸ್ಪೀರಿಯನ್ಸ್. ಹೌದು. ಆಮೇಲೆ ಇನ್ನೂ ಒಂದು ಶ್ರೀಶೈಲ್ ಅವ್ರೆ, ಈಗ ಜನಗಳು ತುಂಬಾ, ಅಂದ್ರೆ ನಾನು ಯೂಟ್ಯೂಬ್ ಬಹಳ ನೋಡ್ತಿರ್ತೇನೆ. ಅಲ್ಲಿ ಇನ್ನೊಬ್ರು ಪ್ರವೀಣ್ ಮೋಹನ್ ಅಂತ ಅವರು ಯೂಟ್ಯೂಬ್ ವಿಡಿಯೋನ ಹಾಕ್ತಾ ಇರ್ತಾರೆ. ರೀಸೆಂಟ್ಲಿ ಒಂದು ಹಾಕಿದ್ರಂದ್ರೆ ಇದರಲ್ಲಿ ಮಲೇಷಿಯಾ, ಥೈಲ್ಯಾಂಡ್ ನಲ್ಲಿನೂ ನಮ್ದು ಶೈವ ಧರ್ಮ ಇತ್ತು ಹಿಂದಿನ ಕಾಲದಲ್ಲಿ. ಸೊ ಹಿ ಶೋಡ್ ಒನ್ ಪಿರಮಿಡ್. ಅದರಲ್ಲಿ ಪಿರಮಿಡ್ ನಲ್ಲಿ ಸ್ಫಟಿಕ ಲಿಂಗ, ಕ್ರಿಸ್ಟಲ್ ಲಿಂಗ ಇತ್ತಂತೆ. ಬಟ್ ಇಟ್ ವಾಸ್ ನಾಟ್ ದೇರ್ ನಾವ್ ಬಿಕಾಸ್ ಆಫ್ ಅರ್ಥಕ್ವಿಕ್, ಅದು ಭೂಮಿ ಒಳಗಡೆ ಹೋಗಿದೆ ಅಂತೆ. ಸೊ ಕ್ರಿಸ್ಟಲ್ ಲಿಂಗಗಳು ನಾವು ನಮ್ಮ ಧರ್ಮದಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ, ಪೂಜೆ ಮಾಡ್ಕೊಳ್ಳೋದಕ್ಕೆ ಕ್ರಿಸ್ಟಲ್ ಲಿಂಗಗಳನ್ನು. ಸೊ ಅದರಿಂದ ಯಾವ ಎನರ್ಜಿ ನಮಗೆ, ಈ ಎನರ್ಜಿ ಕಂತೆ ಲಿಂಗದ ಎನರ್ಜಿಯಿಂದ ಕ್ರಿಸ್ಟಲ್ ಲಿಂಗದ ಎನರ್ಜಿಗೂ ಏನ್ ಡಿಫ್ರೆನ್ಸ್ ಅಂತ? ಇಲ್ಲ, ನಾವದು ಸ್ಟಡಿ ಮಾಡಿಲ್ರಮ್ಮ, ಅದನ್ನ ಗೊತ್ತಿಲ್ಲ ಅದು ಕ್ರಿಸ್ಟಲ್ ಇದ್ರದ್ದು. ಬಟ್ ಆದ್ರೂ ನೀವು ಪತಂಜಲರ ಯೋಗ ಸೂತ್ರದಲ್ಲಿ ನೋಡಿದ್ರೆ ಅವರೊಂದು ಸಮಾಧಿ ಬಗ್ಗೆ ಹೇಳ್ತಾರೆ, ದೃಶ್ಯಾನುವಿತ ಸವಿತರ್ಕ ಸಮಾಧಿ ಅಂತ ಹೇಳಿ. ಸೊ ಅದರಲ್ಲಿ ಯಾವ ವಸ್ತುವಿನ ಮೇಲೆ ನಿಮ್ಮ ಮನಸ್ಸು ಕೇಂದ್ರೀಕೃತವಾಗ್ತದ, ಆ ವಸ್ತುವಿನಲ್ಲಿ ನಿಮ್ಮ ಮನಸ್ಸು ನಿಂತು ಬಿಡುತ್ತದೆ. ಅಂದ್ರೆ ಆ ವಸ್ತು ಮತ್ತು ನೀವು ಒಂದಾಗ್ತೀರಿ ಅಂತ ಹೇಳ್ತಾರೆ ಅದರಲ್ಲಿ. ಸೊ ದಟ್ ಮೀನ್ಸ್ ವಾಟ್ ಯು ಕ್ಯಾನ್ ಸೇ ದ ಎನರ್ಜಿ ಫೀಲ್ಡ್ ಆಫ್ ದ ಆಬ್ಜೆಕ್ಟ್ ಅಂಡ್ ದ ಅಬ್ಸರ್ವರ್ ವಿಲ್ ಯೂನಿಫೈ ಅಂಡ್ ಯು ಬಿಕಮ್ ಒನ್ ಅಂತ ಹೇಳ್ಬೋದ್ರಿ. ಯೂನಿಫೈಡ್ ಎನರ್ಜಿ ಫೀಲ್ಡ್ ಅದು. ಥ್ಯಾಂಕ್ ಯು, ನಮಸ್ಕಾರ. ಸಾರಿ ಉಮಾ ಅವರೇ, ಇದು ಈ ಸೆಷನ್ ಇನ್ನೊಂದು ಯಾವ್ದೇ ಇದ್ ಮಾಡಿದ್ರು
ಇವರಿಂದ ಒಂದು ಇನ್ನೊಂದು ಸೆಷನ್ ಮಾಡಿಸ್ಬೇಕಾಗುತ್ತೆ ಅನ್ಸುತ್ತೆ. ಇಲ್ಲ, ಪ್ರವೀಣ್ ಅವ್ರು ಹೇಳಿದಾಗೆ ವಚನದಲ್ಲಿ ತನು ಮನ ಎರಡು ಒಂದಾಗ್ಬೇಕು. ಒಂದಾದ್ರೆ ಅವಾಗ ಸಾಮರಸ್ಯ ಬರೋದು. ನಾವು ಯಾವ ಕ್ರಿಸ್ಟಲ್ ಯೂಸ್ ಮಾಡಿದ್ರು ಅಥವಾ ವಿತೌಟ್ ಕ್ರಿಸ್ಟಲ್ ಪೀಠಕ ಯೂಸ್ ಮಾಡಿ ಪೀಠಕ ಇಲ್ಲದೆ ಯೂಸ್ ಮಾಡಿದ್ರು ತನು ಮನ ಒಂದಾಗ್ಬೇಕು. ಆವಾಗಲೇ ನಮಗೆ ಸಾಮರಸ್ಯ ಬರೋದು. ಅಂಗ ಲಿಂಗ ಸಾಮರಸ್ಯ ಹೇಳಿದ್ರಲ್ಲ, ಅದು ಇಂಪಾರ್ಟೆಂಟ್. ಹೌದು ಹೌದು. ಸಾಧನಾ ಪಥ ಅತ್ಯಂತ ಪ್ರಾಯೋಗಿಕವಾದಂತಹ ಖರ್ಚಿಲ್ಲದ ಪೂಜೆ ಅಂದ್ರೆ ಇಷ್ಟಲಿಂಗ ಪೂಜೆ ಅಷ್ಟೇ. ನಿಜ ಶ್ರೀಶೈಲ ಅವ್ರೆ, ಅದೇ ನಾನ್ ಏನ್ ಕೇಳ್ಬೇಕಿತ್ತು ಅಂದ್ರೆ, ನೀವು ಸಾಧನಾ ಪಥ ಅಂತ ಹೇಳುವಾಗ ಅವಾಗ್ಲೇ ಒಂದ್ ಸ್ಲೈಡ್ ತೋರ್ಸಿದ್ರಲ್ಲ, ಮೂನ್ ಸ್ಟೋನ್ ಆಮೇಲೆ ಇನ್ನೊಂದು ಸ್ಟೋನ್ ಅಂತ ಹೇಳ್ಬಿಟ್ಟು ಸಾಧನಾ ಪಥ ಅಚೀವ್ ಮಾಡಿದವ್ರಿಗೆ ಇದು ಅಂತ. ಬಟ್ ನಾವು ಇನ್ ಜನರಲ್ ಆಗಿ ಚಿಕ್ಕವರಿದ್ದಾಗ್ಲೇನೆ ಹುಟ್ಟಿದ ತಕ್ಷಣನೇ ಇಷ್ಟಲಿಂಗ ದೀಕ್ಷೆ ಮಾಡ್ಬಿಡ್ತಾರೆ. ಸೊ ಮಾಡಿದ ತಕ್ಷಣ ಅವಾಗ್ಲೇನೆ ಹೆಂಗ್ ಗೊತ್ತಾಗುತ್ತೆ ಆ ಮಗು ಸಾಧನಾ ಪಥ ಅಚೀವ್ ಮಾಡಿದೆ, ಈ ಇಷ್ಟಲಿಂಗ ಕೊಟ್ಬೇಕು, ಈ ಮಗು ಮಾಡಿಲ್ಲ ಅಂತ ಕ್ವಶನ್ ಇಲ್ಲ ಇಲ್ಲ ರೀ, ಅದ್ರಲ್ಲಿ ನಾನು ಹೇಳಿದೆ ಲಿಂಗದಲ್ಲಿ ಒಂದು ಸೂರ್ಯಕಾಂತಿ ಶಿಲೆ ಇರ್ತೈತಿ, ಇನ್ನೊಂದು ಚಂದ್ರಕಾಂತಿ ಶಿಲೆ ಇರ್ತೈತಿ. ಉಳಿದ ಇಂಗ್ರೀಡಿಯೆಂಟ್ಸ್ ಸೇಮ್ ಇರ್ತಾವ್ರೆ. ದೋಸ್ ಹೂ ಆರ್ ಬಿಕಮಿಂಗ್ ಲೈಕ್ ಸನ್ಯಾಸಿ ಅಥವಾ ಸ್ವಾಮೀಜಿ ಇರ್ತಾರೆ, ಅವ್ರಿಗೆ ಒಂದು ಲಿಂಗ ಕೊಡ್ತಾರೆ, ಸಂಸಾರಸ್ಥರಿಗೆ ಇನ್ನೊಂದು ಲಿಂಗ ಕೊಟ್ಟಿರ್ತಾರೆ. So we have studied that also. What we did was we changed the linga to a Swamiji. Those who are worshipping, we switched the linga. After 3 months, the Swamiji was feeling like to get married. Okay, ಅವರು ಹೇಳಿದ್ರು ನನಗೆ ಹೀಗೆ ಅನಿಸ್ತಾ ಇದೆ, I think what I should do ಅಂತ ಇದ್ರು. Then we said no, this is just for the study, you go back to your thing. We did lot of things studies ಗೆ. ಅದೇ ನೀವು ತೋರ್ಸುವಾಗ ನಂಗೆ ಸಡನ್ ಆಗಿ ಆ ಕ್ವಶನ್ ಪಾಪ್ ಅಪ್ ಆಯ್ತು, ಅದಕ್ಕೆ ಯಾವಾಗ್ಲೂ ಕೇಳ್ಬೇಕು. ಅದಕ್ಕೆ ಸಾಧನಾ ಇದು ಲಿಂಗ ಹೆಂಗೆ ವ್ಯಾಲಿಡೇಟ್ ಹೇಗ್ ಮಾಡೋದು ಅಂತ ಕೇಳ್ತಾ ಇದ್ಲು ನಮ್ಗೆ. ಈಗೇನ್ ಬೇಡ, ಮತ್ತೆ ನಾನು 2:30ಗೆ ಎದ್ಬಿಟ್ಟು ಮತ್ತೆ ಫೋಟೋ ತೆಗಿಬೇಕು. ಇಲ್ಲ ಇಲ್ಲ, ಅದು ದೀಸ್ ಆರ್ ದ 2 ಡಿಫರೆಂಟ್ ಲಿಂಗಾಸ್ ರೀ. ಅವ್ರು ಲಿಂಗ ದೀಕ್ಷೆ ಕೊಡುವಾಗನೇ ಗುರು ಡಿಸೈಡ್ ಮಾಡಿ ಕೊಡ್ತಾರೆ. ಸಂಸಾರಸ್ಥರಿಗೆ ಒಂದು, ಆಮೇಲೆ ಸನ್ಯಾಸಿಗಳಿಗೆ ಒಂದು. ಸನ್ಯಾಸಿ ಅಂದ್ರೆ ಯಾರು ಸ್ವಾಮೀಜಿ ಅವರು ಇರ್ತಾರೆ, ಇದ್ರಲ್ಲಿ ಇರ್ತಾರೆ ಅವರಿಗೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಚೆನ್ನಾಗಾಯ್ತು ಶ್ರೀಶೈಲ್ ಅವರೇ, ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ. ಸಾರಿ ಪಾಪ, ನಾನು ಪ್ರವೀಣ್ ಅವ್ರ ಟೈಮ್ ತಗೊಂಡೆ ಬಹಳ. ಇಲ್ಲ, ನಂಗೆ ಐ ವಾಸ್ ಸೂಪರ್ ಇಂಟ್ರೆಸ್ಟೆಡ್ ಇನ್ ದ ಡಿಸ್ಕಷನ್ ಅಂಡ್ ರಿಸರ್ಚ್. ದಟ್ ವಾಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ಅಂಡ್ ಇದು ಇನ್ಫಾರ್ಮೇಟಿವ್ ಪ್ರಶ್ನೆ ಇದೆ. ಹೇಳಿ. ಪ್ರವೀಣ್ ಅವರೇ, ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿತ್ತು. ಶ್ರೀಶೈಲ್ ಅವರೇ, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ನನ್ನ ಪ್ರಶ್ನೆ ಏನಂದ್ರೆ, ನಾನು ಕಾಡಿಗೆಯಲ್ಲಿ ಹಂಗೆ ಇಟ್ಬಿಟ್ಟಿದ್ದೆ ಲಿಂಗನ, ತುಂಬಾ ದಿನ ಪೂಜೆ ಮಾಡಿರ್ಲಿಲ್ಲ. ಆಮೇಲೆ ಅದಕ್ಕ ಲಿಂಗ ಉಡ್ಕೊಂಡ್ ಬಿಟ್ಟಿತ್ತು, ಅದ್ರೊಳಗಡೆ ಚಿಕ್ಕದು ಶಿವ ಇತ್ತು. ಯಾರೋ ಹೇಳ್ತಾ ಇದ್ರು ಬರೀ ಶಿವನ್ನ ಕಾಡಿಗೆ ಒಳಗಡೆ ಇಟ್ಕೋಬಾರ್ದು, ಬಿಕಾಸ್ ಅದು ಲಿಂಗದ ಒಳಗಡೆ ಇರ್ಬೇಕು ಅಂತ. ಕಾರಣ ಏನಂತ ಗೊತ್ತಾ? ಅದು ಭಿನ್ನ ಆಗಿತ್ತಲ್ಲ, ಅದಕ್ಕೆ ನಿಮ್ಗೆ ಕಾಣಿಸಿದೆ ಅಂತ ಅನ್ಸುತ್ತೆ. ಅದು ಈಗ್ಲೇ ಇವ್ರು ಹೇಳಿದ ಹಾಗೆ, ಶ್ರೀಶೈಲ್ ಅವ್ರು ಹೇಳಿದ ಹಾಗೆ, ಶಿವಲಿಂಗನ ಕರಡಿಗೆನಲ್ಲಿ ಹಾಗೆ ಇಟ್ಕೋಬಾರ್ದು, ಅದ್ರ ಕಂತೆ ಕಟ್ಟಿನ ಇಟ್ಕೋಬೇಕು. ಅದೆಲ್ಲಾನು ಲೈಕ್ ಅಟ್ ದ ಎಂಡ್ ಆಫ್ ದ ಡೇ ದೀಸ್ ಆರ್ ಆಲ್ ಪ್ರಾಕ್ಟಿಸಸ್. ನೀವು ನಾ ಆಗ್ಲೇ ಹೇಳಿದ ಹಾಗೆ ಆ ಪೀಠಿಕೆ ಅನ್ನೋದನ್ನ ಇಟ್ಕೊಳ್ಳುವುದು, ಅದು ಸಂಕೇತ ಏನು? ದೇಹದ ಒಳಗಡೆ ಇರತಕ್ಕಂತಹ ಚೈತನ್ಯದ ಸಂಕೇತ. Again, all of these are just kind of symbolic things. They have the effect is as long as you are going to involve yourself in that. ಇಲ್ಲ ಅಂತಂದ್ರೆ ನಾನ್ ಸುಮ್ನೆ ಇದನ್ನ ಕುತ್ತಿಗೆನಲ್ಲಿ ಹಾಕೊಂಡು ಕಟ್ಕೊಂಡು ಇಟ್ಕೊಂಡಿರ್ತೀನಿ, ನನ್ಗೇನೋ ಎಫೆಕ್ಟ್ ಆಗೋಗುತ್ತೆ. ಇಲ್ಲ, maybe because psychologically you have that thing, it might give you some sort of a comfort, but at the end of the day the real achievement is when you involve yourself in that. For example, again, if I have to give you a corollary or another kind of like a parallel, even if you're not doing anything, your body is burning calories. Even if you're just sitting whole day, I'm just going to sit, your body is burning calories because it needs something to survive. But if you want to have a healthy body,
then you have to do certain things. You have to act, you have to exercise, you have to have the right sort of diet, etc, 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 etc. So in the same way, if you're ನೀವು ಕಡ್ಗೆನಲ್ಲಿ ಇಟ್ಕೊಂಡು ಕಡ್ಗೆನ್ ತೆಗೆದಿಟ್ಟಿರಿ ಮಾಡಿರಿ ಅದ್ ಭಿನ್ನ ಆಗೋದು ಮಾಡೋದು ಅದ್ರ ಬಗ್ಗೆನೂ ಹೇಳ್ತೇನೆ ನೆಕ್ಸ್ಟ್ ಟೈಮ್ ಅಲ್ಲಿ. ಇದ್ರ ವಚನಗಳಲ್ಲೇನೆ ಅವ್ರು ಹೇಳಿದ್ದಾರೆ. ಪೂಜೆ ಅಂತ ಮಾಡ್ಕೊಳ್ಳುವಾಗ ಅದಕ್ಕೆ ತುಪ್ಪ, ಜೇನುತುಪ್ಪ, ಅದು ಇದು ಎಲ್ಲ ಮಾಡಿ ಜಡ್ಡು ಮಾಡಿ ಹಾಳು ಮಾಡ್ಕೊಂಡ್ಬಿಡ್ತಾರೆ ಇವರು ಲಿಂಗಾನ ಅನ್ನೋದನ್ನ ಚನ್ನಬಸವಣ್ಣವರೇ ಬರೆದಿದ್ದಾರೆ. ಈ ರೀತಿ ಜಿಡ್ಡು ಮಾಡಿ ಅದನ್ನ ಹಾಳು ಮಾಡ್ಬಿಟ್ರೆ ಅದರಿಂದ ಬರ್ತಕ್ಕಂತಹ ಅದೇನು ಲೈಕ್ ದಟ್ ಸಾರ್ಟ್ ಆಫ್ ಲೈಕ್ ವೆನ್ ಯು ಆರ್ ಇನ್ವಾಲ್ವ್ಡ್ ಇನ್ ಇಟ್, ಆ ಕಂತೆದೇನ್ ಶೈನ್ ಇದೆಯಲ್ಲ ಅದಕ್ಕೊಂದು ಪರ್ಪಸ್ ಇದೆ. ಅದನ್ನ ಹಾಳು ಮಾಡ್ಬಿಟ್ರು ಅಂತಂದ್ರೆ, ಜಿಡ್ಡು ಮಾಡ್ಬಿಟ್ಟು ಹಾಳು ಮಾಡಿ ನೀವ್ ಅದನ್ನ ಅದ್ರ ಪರ್ಪಸ್ ಅನ್ನೇ ನಷ್ಟ ಮಾಡ್ಬಿಡ್ತಿದ್ದೀರಲ್ಲ ಅನ್ನೋದು ಕೂಡ ಹೇಳ್ತಾರೆ. ಸೊ ಮೇಂಟೆನೆನ್ಸ್ ವಿಷಯಕ್ಕೆ ಬರುವಾಗ there has to be like you have to engage in it. It is kind of like I ordered 2 25-pound weights to exercise and I have kept it aside. I am not even using it. ಅಂತಾಯ್ತು ಅಂತಂದ್ರೆ ತರ್ಸಿದ್ದು ಅಲ್ಲಿಟ್ಟಿದ್ದು ನನ್ಗೆ ಸೈಕಲಾಜಿಕಲಿ ಪರವಾಗಿಲ್ಲ ಅಲ್ಲಿ ವೇಟ್ ಇಟ್ಟಿದೆ, ನಾನ್ ಸೋ ಕಾನ್ಶಿಯಸ್ ಐ ಆಮ್ ಗೋನ್ ಟು ವರ್ಕ್ಔಟ್ ಅನ್ನೋದು ನನ್ ಸೈಕಲಾಜಿಕಲಿ ಇಟ್ಸ್ ಅಶ್ಯೂರೆನ್ಸ್ ಅಷ್ಟೇ ಹೊರತು if I don't lift it, what use is it? ಡೋರ್ ಸ್ಟಾಪ್ ಆಗಿ ಎಲ್ಲಿಯಾದ್ರೂ ಇಡ್ಬೇಕಷ್ಟೇನೆ, ಅಷ್ಟೇ ಬಂತು ಸಮಾಧಾನ ಅನ್ನೋ ಹಾಗೆ. ಸೊ ಈ ಅದ್ರೊಳಗಡೆ ಲಿಂಗ ಇಡಬೇಕಾ ಇಲ್ವಾ ಅದೆಲ್ಲವೂ ಕೂಡ at the end of the day it boils down to how am I engaging. ಅದು ಇವರು ಶ್ರೀಶೈಲ ಅವ್ರು ಹೇಳಿರೋ ಹಾಗೆ ಆಯಾ ಪದ್ಧತಿಗಳು, ಕೆಲವು ಪದ್ಧತಿನಲ್ಲಿ ಆ ಲಿಂಗವನ್ನ ಒಳಗಿನ ಚೈತನ್ಯದ ಸ್ವರೂಪವಾಗಿ ಅದರಲ್ಲಿ ಇಟ್ಟುಬಿಟ್ಟು ಅದನ್ನು ಕೊಡೋದಿರತ್ತೆ. ಕೆಲವರಿಗೆ ಇಲ್ಲ ಇದು ಈ ತರ ಮಾಡಬಾರ್ದು, ಯಾಕೆಂದ್ರೆ ಅದು ನೋಡ್ಲಿಕ್ಕೆ ಸ್ಥಾವರ ಲಿಂಗದ ಹಾಗಿದೆ, ಸೊ ಅದನ್ನ ಅವರು ಒಪ್ಪುತ್ತಾ ಇರ್ಲಿಲ್ಲವಾದ್ರಿಂದ ಅದನ್ನ ಇದ್ರೊಳಗಡೆ ಇಡಬಾರ್ದು ಅನ್ನುವ ಒಂದು ಪದ್ಧತಿಗಳು ಕೆಲವರು ಹೋಗಬಹುದು. ಅಟ್ ದ ಎಂಡ್ ಆಫ್ ದ ಡೇ ನೀವು ಅದನ್ನ ಪೂಜೆ ಮಾಡುವಾಗ ಅದರಲ್ಲಿನ ಯಾವ ಭಾವದಿಂದ ಯಾವ ಅನುಸಂಧಾನವನ್ನ ಮಾಡ್ತಾ ಇದ್ದೀರಾ. ನೀವು ಇಷ್ಟಲಿಂಗವನ್ನೇ ಇಟ್ಟುಕೊಂಡು ಈ ಇಷ್ಟಲಿಂಗ ನನ್ನಿಂದ ಬೇರೆ, this is different, I am different, I am going to worship it the way I worship a idol that I keep in the pedestal ಅನ್ನೋ ಭಾವದಿಂದ ನೀವು ಅದನ್ನ ಪೂಜೆ ಮಾಡ್ತಾ ಇದ್ರೆ ಅದರಿಂದ ನಿಮ್ಮಲ್ಲಿ ಅದ್ವೈತ ಸಾಧನೆ, ಜೀವ ಶಿವೈಕ್ಯ ಸಾಧನೆ ಆಗುವಂಥದ್ದಲ್ಲ. ಇದಕ್ಕಾಗಿನೇ ಇದನ್ನ ಮುಂದೆ ಹೇಳೋಣ ಅಂತಿದ್ದೆ ನಾನು ಆಕ್ಚುಲಿ, ಬಟ್ ಸಂದರ್ಭಕ್ಕೆ ಬಂದಿರೋದ್ರಿಂದಾಗಿ ಐ ವಿಲ್ ಸೇ ದಿಸ್. ಚನ್ನಬಸವಣ್ಣನವರ ವಚನದಲ್ಲೇನೆ ಒಂದು ಬರುತ್ತೆ, ಶೈವ ಗುರುವಿನಿಂದ ನಿನಗೆ ಲಿಂಗ ದೀಕ್ಷೆ ಆಗಿತ್ತು ಅಂತಂದ್ರೆ ನೀನು ಆ ಲಿಂಗನ ತಗೊಂಡು ವೀರಶೈವ ಗುರುವಿಗೆ ಕೊಟ್ಟು ಅವರಿಂದ ಪುನಃ ದೀಕ್ಷೆಯನ್ನ ಪಡಿಬೇಕು ಅನ್ನೋದನ್ನ ಚನ್ನಬಸವಣ್ಣನವ್ರು ಹೇಳ್ತಾರೆ. ಯಾತಕ್ಕೋಸ್ಕರ ಹೇಳ್ತಾರೆ? ಅಗೇನ್ ಬಿಕಾಸ್ what is the principle that has been told to you in terms of doing this puja. ಶೈವ, ಆಗಮಿಕ ಶೈವ ಅಥವಾ ಬೇರೆ ಈಗ ಸಿದ್ಧಾಂತ ಶೈವ ಈ ಎಲ್ಲ ಪ್ರಕಾರದಿಂದ ನಿನಗೆ ದೀಕ್ಷೆ ಆಗಿತ್ತು ಅಂತಂದ್ರೆ ಅವರು ಇದನ್ನ ನೀನು ನಿನ್ನಿಂದ ಸೆಪರೇಟ್ ಆಗಿರತಕ್ಕಂತಹ ಒಂದು ಭಗವಂತ, ಅವನನ್ನ ನೀನು ಪೂಜೆ ಮಾಡು ಅನ್ನುವ ರೀತಿನಲ್ಲಿ ನಿನಗೆ ಹೇಳ್ಕೊಟ್ರು ಅಂತಂದ್ರೆ ನಿನ್ನ ಮನಸ್ಸಿನಲ್ಲಿ ದ್ವೈತ ಭಾವ ಹೆಚ್ಚಾಗಿ ಹುಟ್ಟು ಬರುವಂಥದ್ದು. Because you're engaging in it in a manner that it is different from you. So don't go with that mindset, because as long as you're worshipping, as long as you're praying as though it is something different, as though it is outside of you, you're developing the Dvaita mindset. If you want to engage with it with an Advaita mindset, Devo Bhutva Devam Yajet ಅನ್ನುವುದು ತಂತ್ರಾಗಮಗಳಲ್ಲಿ ಬರ್ತಕ್ಕಂಥದ್ದು. ದೇವೋ ಭೂತ್ವ ದೇವಂ ಯಜೇತ್, ಶಿವೋ ಭೂತ್ವ ಶಿವಂ ಯಜೇತ್.
ಶಿವನಾಗಿ ಶಿವನನ್ನ ಪೂಜಿಸಬೇಕು. ನಾನು ಶಿವನೇ, ಅದೇ ನನ್ನ ನಿಜವಾದ ಐಡೆಂಟಿಟಿ, ಅದೇ ನನ್ನ ನಿಜವಾದ ಸ್ವರೂಪ ಅನ್ನುವ ರೀತಿಯಲ್ಲಿ ನೀನು ಅದನ್ನ ಅನುಸಂಧಾನ ಮಾಡಬೇಕು ಅಂತಂದ್ರೆ ನಿನಗೆ ದೀಕ್ಷೆ ಕೊಟ್ಟಂತಹ ಗುರು ಅದನ್ನ ನಿನಗೆ ಸರಿಯಾಗಿ ತಿಳಿಸಿ ಆ ಪಥದಲ್ಲಿ ನಡೆಸಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಅಲ್ಟಿಮೇಟ್ಲಿ ಈ ಲಿಂಗವನ್ನ ಇದರಲ್ಲೇ ಇಟ್ಟಿರ್ಬೇಕು ಮಾಡ್ಬೇಕು, ಅದೆಲ್ಲವನ್ನೂ ಕೂಡ ನನ್ನ ಮಟ್ಟಿಗೆ ಅದನ್ನ ಗೌಣ ಅಂತ ಇಟ್ಕೊಂಡು ಪ್ರಧಾನವಾಗಿ ಏನು, ಹೌ ಆರ್ ಯು ಎಂಗೇಜಿಂಗ್ ವಿತ್ ಇಟ್, ದಟ್ ಇಸ್ ದ ಕ್ವೆಶ್ಚನ್. ಸೊ ಭಿನ್ನ ಆಯ್ತು ಅಂತ ಸಂಕಟ ಪಡಬೇಡಿ, ಅದು ಒಳಗಡೆ ಏನಿದೆ ಅನ್ನೋದನ್ನೆಲ್ಲ ಸಂಕಟ ಪಡಬೇಡಿ. ಇರೋದನ್ನ ಸರಿಯಾಗಿ ಅನುಸಂಧಾನ ಮಾಡಿಕೊಂಡು ಪೂಜೆ ಮಾಡ್ತಾ ಹೋದ್ರೆ, ಅದ್ರ ಜೊತೆಗೆ ಸರಿಯಾಗಿ ನಾವು ನಮ್ಮನ್ನ ತೊಡಗಿಸ್ಕೊಳ್ತಾ ಹೋದ್ರೆ ತಾನೇ ತಾನಾಗಿ ಯೋರ್ ಎಕ್ಸ್ಪೀರಿಯನ್ಸ್ ವಿಲ್ ರಿವೀಲ್ ದ ಟ್ರುತ್ that is personal to you. That is what will matter at the end of the day. ಕರೆಕ್ಟ್, ಚೆನ್ನಾಗಿ ಹೇಳಿದ್ರಿ ಪ್ರವೀಣ್ ಅವರೇ. ಅಂಡ್ ಶ್ರೀಶೈಲ ಅವರು ಸೈಂಟಿಫಿಕ್ ಆಗಿ ನಾವು ಅದನ್ನು ತಿಳ್ಕೊಬಹುದಾಯ್ತು ಇವತ್ತು. ಭಕ್ತಿ ಯಾವ ತರ ತೋರಿಸ್ಬೋದು, ಎಲ್ರು ತೋರಿಸ್ತಾ ಇರ್ತಾರೆ ಒಟ್ಟಿನಲ್ಲಿ. ಬಟ್ ಇಬ್ರು ಹೇಳಿದ್ದು ತುಂಬಾ ಚೆನ್ನಾಗಿನೇ ಇವತ್ತು ಎಕ್ಸ್ಪ್ಲನೇಷನ್ ಆಯ್ತು, ಡಿಸ್ಕಷನ್ ಆಯ್ತು. ಸೊ ಇವತ್ತಿನ ಸಂಚಿಕೆಯನ್ನು ನಾವು ಇಲ್ಲಿಗೆನೆ ಮುಗಿಸೋಣ. ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಕ್ ಇಷ್ಟಪಡ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ.